ರೀ, ಕಾಫಿ ತಗೊಳ್ಳಿ. ಬುದ್ಧಿ, ಆ ಮ್ಯಾಗ್ನ ಬೀದಿ ಮುನಿಯ ನಿಮ್ ಎತ್ ಕಟ್ಟಿ ಹೊಲ ಉಳ್ತಾವನೆ. ಬುದ್ಧಿ, ಪೋಸ್ಟ್. ರೀ, ಪಟ್ನದಿಂದ ನಮ್ಮ ಮಗಳು ಯಮುನಾ ಕಾಗ್ದ ಬರ್ತಾವಳೆ. ನಾನು ಹೊಲ ಹಾಳು ಮಾಡ್ತೀಯಾ? ಮಾಡ್ತೀನಿ ತಡಿ ಇವತ್ತು. ತಡಿ. ಓ ಓ ಏ ಮುನಿಯ, ಎಷ್ಟೆಲ್ಲ ಬಡತದೆ ಕೊಬ್ಬು ನಿನಗೆ? ಹೂ ಕಳ್ಳ, ನಿಮ್ಮ ಅಪ್ಪನ ಮನೆ ಗಂಡು ತಿಂತೀವಿ ನೋಡು, ಅದಕ್ಕೆ ನಂಗೆ ಶಾನೆ ಕೊಬ್ಬು. ದಾರಿ ಬಿಡ್ಲಾ? ಏಯ್, ಎತ್ ಯಾರ್ದು ಅನ್ಕಂಡೆ? ನಮ್ ದೊಡ್ಡ ಬುದ್ಧಿ ನಂಜೇಗೌಡ್ರದು ಮಗನೇ. ಯಾವ ದೊಣ್ಣೆನಾಗಿದ್ರೆ ನನಗೆ ಅಲ್ಲ, ಹಗಲು ರಾತ್ರಿ ದುಡ್ದು ಕಣ್ಣಲ್ಲಿ ರಕ್ತ ಸುರಿಸಿ ಬೆಳೆದ ಬೆಳೆ ಎಲ್ಲ ತಿಂದು ಹಾಳು ಮಾಡೈತೆ, ಅದಕ್ಕೆ ಶಿಕ್ಷೆ ಕೊಡ್ತಾ ಇವ್ನಿ. ಈ ನನ್ ಮಗನಿಗೆ ದುರಂಕಾರ ಹೆಚ್ಚಾಗ್ಬಿಟ್ಟೈತೆ. ಎತ್ಕೊಡ್ರಲ್ಲ. ಏಯ್ ಲೋಪರ್, ಇಷ್ಟೊತ್ತು ಎತ್ಕೊಳ್ ಮಾಡಿದ ಕೆಲ್ಸನ ಈಗ ನೀನ್ ಮಾಡ್ಲಾ? ಅಯ್ಯೋ, ರಕ್ತ! ಏಯ್, ನಿಮ್ ಕೈಗೆ ಕುಷ್ಠರೋಗ ಬರ ಏನು ಅರಿದು ಮುನಿಗೆ ಹಿಂಗೆಲ್ಲ ಬಡಿಯೋದು? ಮುನಿಯ, ಈ ಊರುಗಳು ಮಾಡಿರೋ ತಪ್ಪಿಗೆ ನಾನ್ ನಿನ್ ಕ್ಷಮೆ ಕೇಳ್ಕತೀನಪ್ಪ, ಕ್ಷಮಿಸ್ಬಿಡು. ಏಯ್, ಏನ್ರ ಮಕ ನೋಡ್ತಾ ಇದ್ದೀರಾ? ಪಕ್ಕದೂರು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಔಷಧಿ ಹಾಕಿಸ್ರಲ್ಲ, ಎತ್ಕೊಂಡೋಗ್ರಲ್ಲ. ಅಯ್ಯೋ, ನಮ್ಮೂರಾಗೆ ಡಾಕ್ಟರ್ ಇದ್ದಿದ್ರೆ ಮುನಿನಿಗೆ ಎಷ್ಟು ಜಲ್ದಿ ಔಷಧಿ ಹಾಕ್ಸ್ಬೋದಾಗಿತ್ತು. ನಮ್ಮೂರಿನ ಜನ ಇನ್ನ ಏನೇನ್ ಕಷ್ಟ ಅನುಭವಿಸ್ಬೇಕೋ ಏನೋ. ಶಿವನೇ, ಯಾಕ ತಾಯಿ, ಎರ್ಗೆ ನಾವು ಕಾಣಿಸ್ಕೊಂಡೈತಾ? ತಡ್ಕೊಳವ್ವ. ಅಯ್ಯೋ ಯಾವ್ರೆ, ಹೊಟ್ಯಾಗ ಮಗ ಅಡ್ಡ ತಿರ್ಕೊಂಡ್ಬಿಟ್ಟೈತಲಪ್ಪ. ತಡ್ಕೊಳವ್ವ, ತಡ್ಕೊ. ಅಯ್ಯೋ ಯಾವ್ರೆ, ಈ ಹೆಣ್ಮಗಿನ ಸಂಕಟ ನಿಂಗೆ ಕೇಳಿಸ್ತಾ ಇಲ್ವಾ? ಕಾಪಾಡು ತಂದೆ. ಬಸಿ ತಡ್ಕೊಳವ್ವ. ಹೊಟ್ಟೆ ಒಳಗೆ ಮಗ ತಿರ್ಕೊಂಡ್ಬಿಟ್ಟೈತೆ, ಎರ್ಗೆ ಮಾಡಕ್ಕೆ ಡಾಕ್ಟ್ರೇ ಆಗ್ಬೇಕು. ಬಸಿ ಸಹಾಯ ಮಾಡಿ ಪುಣ್ಯ ಕಟ್ಕೊ ಮಗ. ಅಜ್ಜಿ, ನಿಮ್ ಅದೃಷ್ಟ ತುಂಬಾ ಚೆನ್ನಾಗಿದೆ. ಮಗು ಅಡ್ಡ ತಿರುಗಿದ್ರು ಟೈಮಿಗೆ ಸರಿಯಾಗಿ ಕರ್ಕೊಂಡು ಬಂದಿದ್ರಿಂದ 2 ಜೀವನ ಉಳಿತು. ಅದಕ್ಕೆ ನಮ್ ಭೈರವನೇ ಕಾರಣ ಕಣ್ರವ. ಇವ್ರನ್ನ ಕರ್ಕೊಂಡು ಹೋಗಿ ಕೈಗೆ ಔಷಧಿ ಹಚ್ಚಿ. ಅಲ್ಲ ಅಜ್ಜಿ, ನಿಮಗ್ ಬುದ್ಧಿ ಇಲ್ವಾ? ಆ
ಪೇಷಂಟ್ ನ ಇಂಥ ಅಪಾಯ ಸ್ಥಿತಿಲಿ ಇಲ್ಲಿ ಕರ್ಕೊಂಡ್ ಬರೋ ಬದಲು ನಿಮ್ ಊರಲ್ಲೇ ಡಾಕ್ಟರ್ ತೋರ್ಸ್ಬಾರ್ದಾಗಿತ್ತ? ಡಾಕ್ಟ್ರು ನೋಡೋ ಅದೃಷ್ಟ ನಮ್ಮೂರ್ನಾಗ ಯಾರಿಗೂ ಇಲ್ಲ ಕಣ್ರವ. ಹ್ಞೂ ಕಣ್ರವ. ಯಾಕೆ ನಿಮ್ ಊರಲ್ಲಿ ಆಸ್ಪತ್ರೆ ಇಲ್ವಾ? ಸರ್ಕಾರಿ ಆಸ್ಪತ್ರೆ ಏನೋ ಐತೆ ಕಣ್ರವ, ಆದ್ರೆ ಯಾವ ಡಾಕ್ಟ್ರು ಬರೋಲ್ಲ, ಬಂದ್ರು ಇರೋದು ಇಲ್ಲ. ಒಂದ್ ಕಿತ ನಮ್ಮ ಹಳ್ಳಿಗೆ ಮೆದುಳು ಜ್ವರ ಬಂದ್ಬಿಡ್ತು ಕಣ್ರವ. ಅದು ಯಾವ ಕಾಯಿಲೆ ಅಂತ ಯಾರಿಗೂ ಗೊತ್ತಾಗದೆ ಔಷಧಿ ಕೊಡಕ್ಕೆ ಡಾಕ್ಟ್ರು ಇಲ್ದೆ ನಮ್ ದೊಡ್ಡಪ್ಪನ ಮಗ, ಮಗಳು, ಸೊಸೆ, ಮೊಮ್ಮಕ್ಳು ಎಲ್ಲ ನರಳಿ ನರಳಿ ಸತ್ತೋಗ್ಬಿಟ್ರು ಕಣ್ರವ. ಡಾಕ್ಟರ್ ಇಲ್ದೆ ನಮ್ಮ ಹಳ್ಳಿ ಬಹಳ ಅವಸ್ಥೆ ಪಡ್ತಾ ಐತೆ ಕಣವ. ಏನು ನೀವು ಹಳ್ಳಿಗೆ ಹೋಗ್ತಿದ್ರ ಡಾಕ್ಟರ್ ಚಂದನ? ಹೌದು ಸರ್. ಡೆಲಿವರಿ ಕೇಸ್ ಪೇರೆಂಟ್ಸ್ ಹೇಳಿದ ಮಾತು ನನ್ನ ಹೃದಯನ ಹಿಂಡ್ತಿದೆ. ಎಷ್ಟೋ ವರ್ಷಗಳಿಂದ ಆ ಹಳ್ಳಿಲಿ ಆಸ್ಪತ್ರೆ ಇದ್ರು ಡಾಕ್ಟರ್ ಮುಖವೇ ಕಂಡಿಲ್ವಂತೆ. ಇವತ್ತು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಡಾಕ್ಟರ್? ನನ್ ಕೊನೆ ಉಸಿರಿರೋವರೆಗೂ ಆ ಹಳ್ಳಿಗೆ ಹೋಗಿ ಸೇವೆ ಮಾಡ್ತೀನಿ. ಗುಡ್, ವೆರಿ ಗುಡ್. ತದಿಗಿನ ಥಾ ತಂಗಿಟಾದ್ಮೇಲೆ ಬಿಸಿಟಾದ್ಮೇಲೆ ತಂಗಿಡ್ತತ್ತ. ಹೀಗೆ ಬಂದು ನಿಂತಿರುವರು ತಾವುದಾರೈ ತಾತ ನಮ್ಮೂರ್ ಇರ್ಬದ್ರಣ್ಣ ಬಿದ್ವಾತ. ನೀನ್ ಹಿಂಗೆ ಆಡ್ತಾ ಇದ್ರೆ ಹೊಡಿತೀಯ ಗ್ವಾತ. ಲೇ ಸಿಗ್ಲಿಕ್ಕ ನನ್ನ ಮಗನೆ, ಏನಿಲ್ಲ ಇವತ್ತು ಈಟೊಂದು ಪರಮಾನಂದವಾಗಿ ಕುಣಿತಾ ಇದ್ಯಾ? ಗುಮ್ಮಣ್ಣ, ಆ ನಿಮ್ ಅಂಗಡಿಲಿ ಹಸಿನ ಹಾಲು ಐತಾ? ವಾಣ್ಣ ಐತೆ ಬೇಕಾ? ಬೇಡ ಬಿಡು. ಲೇ ಕುಂತ್ಕ ಬರಲ್ಲ, ಕುಂತ್ಕೊಳ್ಳಲ್ಲ. ಅಯ್ಯ ನೀನ್ ಮುಖ ಸುಡ, ನಿನ್ಗೆ ಎಮ್ಮೆ ಹಾಲು ಇಳಿಯಕ್ಕಿಲ್ಲ, ಹಸಿನಾಲೆ ಆಗ್ಬೇಕಾ? ನಂಗಲ್ಲ ಕಣ್ಣಣ್ಣ, ಮತ್ತೆ ನಮ್ಮೂರ್ಗೆ ಹೊಸದಾಗಿ ಡಾಕ್ಟರ್ ಅಮ್ಮ ಬತ್ತಾವ್ರಲ್ಲ, ನಮ್ಮೂರ್ಗೆ ಹೊಸ್ದಾಗಿ ಡಾಕ್ಟರ್ ಬತ್ತಾವ್ರ? ಓ ಅವ್ರಿಗೆ. ಲೇ ಕುಂತ್ಕ ಬರಲ್ಲ, ಹಂಗ ನಿಂಗಲ್ಲ ಅಲ್ಲ ಡಾಕ್ಟರ್ ಅಮ್ಮಾರ್ಗೆ ಏನು ಓ ಎಮ್ಮೆ ಹಾಲು ಬೇಡ, ಬಿಲ್ಕುಲ್ ಬೇಡ, ಹಸಿನ ಹಾಲು ಬೇಕು. ಓ ಗುಮ್ಮಣ್ಣ, ಆ? ನೀನ್ ನನ್ಗೆ ಯಾಮಾರಿಸ್ಬಿಡ್ಬೇಡ. ಅಲ್ಲ ಎಮ್ಮೆ ಹಾಲೊಂದು ಡಬ್ಬದಲ್ಲಿ ಹಸಿನಲ್ಲಿ ಹೆಂಗ್ ಬರ್ತದೆ? ಲೇ ಈಗ ನಾನು ಹಿಡ್ದಿಟ್ಟಿದ್ದೀನಲ್ಲ, ಇದು ಎಮ್ಮೆ ಹಾಲು. ಈಗ ನಾನ್ ನಿನ್ ಕೊಡೋದು ಹಸಿನ ಹಾಲು. ಏನೋ ನಾನ್ ನಿನ್ ಕಣ್ಗೆ ಹಂಗ್ ಕಾಣ್ತೀನ? ಹೆಂಗಲ್ಲ? ಎಮ್ಮೆ ಹಾಲು ಕೊಟ್ಬಿಟ್ರೆ ನಾನು ಈಸ್ಕೊಂಡು ಹೊಟ್ಟೋಗ್ಬಿಡ್ತೀನ? ನನ್ಗೆ ಹಸಿನಾಲೆ ಬೇಕು. ಲೇ ಮೆತ್ತಗ್ ಮಾತಾಡ್ಲಾ, ಯಾರ ಕೇಳಿಸ್ಕೊಂಡ್ಬಿಟ್ರೆ ಮತ್ ಹೇಳರಿ ಅಂತ ದಡ್ಡ ನನ್ ಮಕ್ಳು ಅಂತ ನಗ್ಬಿಟ್ಟಾರು. ಪಾರ್ಲಾ ಇಲ್ಲಿ ಒಂದೇ ಗದ್ದೆ ಒಳಗೆ ಭತ್ತ ಕಬ್ಬು ಬೆಳೆಯಕ್ಕಿಲ್ವಾ? ಬೆಳೀತದೆ. ಒಂದೇ ತಾಯಿ ಹೊಟ್ಟೆಲಿ ಹೆಣ್ಣು ಗಂಡು ಹುಟ್ಟಕ್ಕಿಲ್ವಾ? ತಾನೆಯಾ? ಒಂದೇ ಎಮ್ಮೆ ಹೊಟ್ಟೆಲಿ ಕ್ವಾಡ್ಗರ ಹೆಣ್ಗರ ಈಯಕ್ಕಿಲ್ವಾ? ಒಂದೇ ಹಾಲಿನ ದಬ್ಬದಲ್ಲಿ ಎಮ್ಮೆ ಹಾಲು ಹಸಿನ ಹಾಲು ಇರಕ್ಕಿಲ್ವೇನ್ಲ ಬೆಪ್ ನನ್ ಮಗನೇ? ಮರ್ತೇ ಬಿಟ್ಟಿದ್ದೆ. ಅದ್ ಸರಿ, ಏನ್ ಸಮಾಚಾರ? ಏನು ಇಲ್ಲಪ್ಪೋ. ಎಲ್ಲ ಚಂದಾಗ ಅವ್ರ? ಓ ನಮ್ ಡಾಕ್ಟರ್ ಬಂದು ಸಂದಾಗ ಅವ್ರಂತೆ. ಲೇ ಸಿಗ್ಲಿಕ್ಕ ಏನ ದುಡ್ಡು ಕೊಟ್ಟು ಹೋಗಪ್ಪ. ಮರ್ತೇ ಬಿಟ್ಟಿದ್ದೆ. ನಾನ್ ಮರೆಯಕ್ಕಿಲ್ಲ. ಬರ್ಲೆ? ಬರ್ಬೇಡ, ಅವಾಗ ಬರ್ತಾ ಇರು. ವರ್ಷಗಳಿಂದ ಡಾಕ್ಟರ್ ಇಲ್ದೆ ಕಂಗಾಲಾಗಿದ್ದು ನಮಗೆ ನಮ್ಮೂರಿಗೆ ನೀವು ಬಂದಿದ್ದು ಬಹಳ ಖುಷಿಯಾಗೈತೆ ಕಣ್ರವ. ಹೌದು ಡಾಕ್ಟ್ರವಾ. ಲೋ ಬೈರ, ಡಾಕ್ಟರ್ ಅವನ್ನ ಜೋಪಾನವಾಗಿ ಆಸ್ಪತ್ರೆ ತಾವ ಬಿಟ್ಬಿಟ್ ಬರ್ಲಾ? ಏನ್ ಭೈರವ, ಚೆನ್ನಾಗಿದ್ಯಾ? ಕೈ ಕಾಯ ಎಲ್ಲ ವಾಸಿ ಆಯ್ತಾ? ಹಳ್ಳಿಲಿರೋ ನೀವೇ ಪುಣ್ಯವಂತರು. ಪ್ರಶಾಂತವಾದ ವಾತಾವರಣದಲ್ಲಿ ಹಸಿರಿನ ಮಧ್ಯೆ ಉಸಿರಾಡ್ತಿದ್ದೀರಾ ಅಲ್ವಾ? ಸಿಟಿಲಿರೋ ಕೆಟ್ಟ ಗಾಳಿ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿಲ್ಲ ಅಲ್ವಾ? ಈ ಹಳ್ಳಿಲಿ ಎಷ್ಟು ಮನೆಗಳಿವೆ? ಭೈರವ, ನಾನೊಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ನಾನು ಅಷ್ಟೊತ್ತಿಂದ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೀನಿ, ಒಂದಕ್ಕೂ ಉತ್ತರನೇ ಇಲ್ಲ.
ನಿನ್ಗೆ ತುಂಬಾ ಕೊಬ್ಬು ಅಂತ ಕಾಣುತ್ತೆ. ದೇವ್ರಾಣ್ಯಾಗ್ಲೂ ಕೊಬ್ಬಿಲ್ಲ ಕಣ್ರವ. ನಮ್ ಬೈರಣ್ಣ ಬೋ ಒಳ್ಳೆ ಮನ್ಸ. ಈ ಊರಿಗೆ ಮಗ ಇದಂಗ್ ಕಣ್ರವ. ಒಳ್ಳೇದ್ಕಾಗ್ಲಿ ಕೆಟ್ಟದ್ಕಾಗ್ಲಿ ಮೊದ್ಲು ಬಂದ್ ನಿಂತ್ಕೋತಾನೆ. ಮತ್ತೆ ಮಾತಾಡಿದ್ರೆ ಮುತ್ತುದ್ರತೇನೋ ಅಂತ ಗುಮ್ಮಂತಿದ್ದಾನೆ. ಹೆಂಗವ್ವ ಮಾತಾಡ್ತಾನೆ. ಅವನು ಮೂಗ. ಮೂಗನ? ಕ್ಷಮಿಸು ಭೈರವ, ನೀನು ಮೂಗ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ನಮಸ್ಕಾರ ಡಾಕ್ಟ್ರವ್ವ. ನಮಸ್ಕಾರ. ಡಾಕ್ಟ್ರವ್ವ, ಇವ್ರು ನಮ್ ದೊಡ್ಡ ಬುದ್ಧಿಯರು. ಹೆಸರು ನಂಜೇಗೌಡ್ರು ಅಂತ. ದೊಡ್ಡ ಸಾಹುಕಾರರು. ಅಯ್ಯೋ ಹುಚ್ಚಪ್ಪ, ಏನು ಮಾತು ಅಂತ ಆಡ್ತಿರಲ್ಲ. ಯಾರ್ಗ್ಯಾರು ಸಾವುಕಾರರಲ್ಲ, ಯಾರ್ಗ್ಯಾರು ಬಡವರಲ್ಲ. ಇಲ್ಲಿ ಎಲ್ರು ಅಣ್ಣ ತಮ್ಮಂದ್ರಿದ್ದಂಗೆ ಡಾಕ್ಟ್ರವ್ವ. ಒಟ್ನಾಗೆ ನಮ್ ಪುಣ್ಯ, ನಮ್ ಹಳ್ಳಿ ಜನಗಳ ಅದೃಷ್ಟ ನೀವು ಬಂದ್ಬಿಟ್ರಿ. ಡಾಕ್ಟ್ರವ್ವ, ನಿಮ್ಗೆ ಏನಾರ ತೊಂದ್ರೆ ಗಿಂದ್ರೆ ಆದ್ರೆ ನಂಗೆ ಹೇಳಿ, ನಾನ್ ನೋಡ್ಕತೀನಿ. ಸರಿ ಗೌಡ್ರೆ. ಇವನು ನಮ್ ಮನೆ ಆಳು, ತಬ್ಲಿ ಮೂಗ, ನಾನೇ ಸಾಕೊಂಡಿವ್ನಿ. ಮಗ ದಿನ ಬಂದು ಆಸ್ಪತ್ರೆನ ಕಸ ಗುಡಿಸಿ ಕ್ಲೀನ್ ಮಾಡಿ ಡಾಕ್ಟರ್ ಅವನಿಗೆ ಸಹಾಯ ಮಾಡು. ಅಯ್ಯಯ್ಯೋ, ಏನು ಬೇಡ, ಎಲ್ಲ ನಾನೇ ಮಾಡ್ಕೋತೀನಿ. ಅಯ್ಯೋಯ್ಯೋ, ಹಂಗಂದ್ರ ಆಯ್ತದ ಡಾಕ್ಟ್ರವ್ವ? ನೀವು ನಮ್ ಕಷ್ಟ ಸುಖಕ್ಕಾಗುವಾಗ ನಾವು ನಿಮ್ ಕಷ್ಟ ಸುಖಕ್ಕಾಗಬಾರ್ದ? ಏ ಮಗ, ತಗೊಂಡಾಗ ಒಳಕ್ಕೆ. ಬರ್ತೀನಿ ಡಾಕ್ಟ್ರವ್ವ. ಅಮಾಶ, ಏನ್ ಸಮಾಚಾರ? ಮಾವ ಮಾವ, ಬೋ ದಿವಸದಿಂದ ನಿನ್ ತಾವ ಒಂದ್ ಈಶಾ ಕೇಳೋಣ ಅಂತ ಇದ್ದೆ. ಯಾಕಲ್ಲ ಹತ್ ಕೇಳಲ್ಲ? ಈ ಊರಲ್ಲಿ ನನ್ ಬಿಟ್ರೆ ಬುದ್ಧಿವಂತ ನನ್ ಮಗ ಇನ್ಯಾವನವನ್ಲ ಅಮಾಸೆ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ್ಲ. ಮತ್ತೆಲ್ಲಿ ಹುಟ್ಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಎಲ್ಲ ಅದೃಷ್ಟ ಕೋಟ ಕಂಡ್ಲ. ಮಾವ, ಈ ನಿನ್ ಪೆಟ್ರೋಲ್ ಮ್ಯಾಕ್ಸು ಹೆಂಗ್ ಉರಿತೈತೆ? ಅಯ್ಯೋ ಕೆಪರ್ ನನ್ ಮಗನೆ, ಅಷ್ಟು ತಿಳಿಯಕಿಲ್ವಾ? ಮೆಂಟ್ಲಿಂದ ಉರಿತೈತೆ. ಹೋಗೋ ಮಾವ, ನಿಜ ಹೇಳು ಅಂದ್ರೆ. ಅಯ್ಯೋ, ಆಕ್ಸಿಡೆಂಟ್ ಆದ ಅಂಬಾಸಡರ್ ಕಾರ್ ಬರ್ತಾವನೆ, ಸತ್ಯವಾಗುವೆ ಮ್ಯಾಂಟ್ಲಿಂದ ಉರಿತೈತೆ. ಇದ್ರಲ್ಲ ಹೆಂಗ್ ಉರಿತೈತೆ? ಒಳ್ಳೆ ಸೊಳ್ಳೆ ಬರ್ದಂಗೈತೆ. ತಿನ್ನು. ಎಲ್ಲ ಮೂಗನ ಮಗನೇ, ಮಗನ ಅಂದ್ರೆ ಮಕ ಎಲ್ಲ ಕದರ್ಕೊಂಡ್ಬಿಡ್ಬೇಕು. ಮೂರೊತ್ತು ನುಂಗದೇನಿಲ್ಲ ಕೇಮೆ ನಿನಗೆ. ಏಯ್ ಕಾವೇರಿ, ಸ್ವಲ್ಪ ಹೊತ್ತು ಶಾಂತವಾಗಿ ಮಾತಾಡಿದ್ರೆ ಇತ್ಲಾಗಿರೋ ತಿಪ್ಪೇನ ನಡುಮನೆವರೆಗೂ ಬರಂಗ್ ಮಾಡ್ಬಿಟ್ಟಲ್ಲ ನೀನು. ಏನ ಮಕ್ಕ ನೋಡ್ತಿದ್ಯಾ? ಹೋಗ ರೂಮ್ ಕ್ಲೀನ್ ಮಾಡು. ಹೋಗರೇ. ಅದ್ಯಾಕ್ರೆ ಸುಮ್ಕೆ ಬೈರನ್ ಮೇಲೆ ಸಿಡ್ತಾ ಇರ್ತೀರಾ? ಊರ್ ಜನದ ಮುಂದೆ ದೇವರಿದ್ದಂಗೆ ಇರ್ತೀರಾ, ಮನೆಗ್ ಬಂದ ಕೂಡ್ಲೆ ದೆವ್ವ ಹಿಡ್ದಂಗ್ ಆಡ್ತೀರಾ. ನನ್ಗೆ ಯಾಕೋ ನಿಮ್ ನಡತೆನೆ ಅರ್ಥ ಆಯ್ತಾ ಇಲ್ಲ ರೀ. ಪುರಾಣ ಓದಕ್ ಬಂದ್ಬಿಟ್ಲು. ಪುರಾಣವ ಯಾವ್ಯಾವ ಜಾಗದಾಗ ಹೆಂಗಿರ್ಬೇಕು ಅಂತ ನಂಗೂ ಗೊತ್ತೈತೆ. ಹೋಗಿ ಒಂದ್ ಚಮ್ ನೀರ್ ತಗೊಂಬ. ಒಂದ್ಸಲ ಹೇಳಿದ್ ಕೇಳಿಸ್ಲಿಲ್ವಾ? ನೀರ್ ತತ್ತ ಹೋಗೆ.
ದೇವ, ಐ ಲವ್ ಯು. ಇದೇನಿದು? ನನ್ನ ಮಕ ಹೋಗಿ ಅಲ್ಕ ನನ್ನ ಮಗನ ಮಕ ಆಗ್ಬಿಟ್ಟೈತಲ್ಲ. ಭ್ರಮೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ. ಭ್ರಮೆ. ಅಯ್ಯೋ, ಈ ಮೂಗ ಏನ್ ಹೇಳ್ತಾವನೆ ಅಂತಾನೆ ಗೊತ್ತಾಯ್ತಾನೆ ಇಲ್ವಲ್ಲ? ಅದೇ ಸರಿಯಾಗಿ ಓಸಿ ಹೇಳ. ಓ, ಈ ಮೂಗ ಬಲೆ ತಲೆ ತಿಳ್ತಾವನೆಲ್ಲಪ್ಪ. ಏನು ನನ್ ಮಗಳ ವಾಂತಿ ಮಾಡ್ಕೊಂಡ? ಏನ್ ತಿನ್ಲು? ಏನು ನನ್ ಮಗಳು ಬಸ್ರಿನ? ಅಯ್ಯಯ್ಯೋ, ಯಾವ ಲೋಪರ್ ನನ್ ಮಗ ಈ ಕೆಲಸ ಮಾಡ್ಬಿಟ್ಟಪ್ಪ. ನೀನೇ ಏನಾದ್ರು ಚಟ್ನಲ್ಲಪ್ಪ. ನನ್ನ ಮಗಳು ಮದುವೆಗೆ ಮುಂಚೆನೆ ಬಸ್ರಿ ಅಂತಿದ್ಯಲ್ಲೋ, ಎಲ್ಲವಳಪ್ಪ? ನಡಿಯೋ ನಡಿಯೋ, ತೋರ್ಸ್ ನಡಿಯೋ, ನನಗೆ ನಡಿಯೋ. ಯಾವ ನನ್ನ ಮಗ ನನ್ನ ಮಗಳನ್ನ ಹಾಳು ಮಾಡಿದ್ ನಾವು ವಂಶ ನಿರ್ವಂಶ ಆಗ. ಈ ಹುಡುಗಿ ಬಸ್ರಿ ಆಗಿದ್ದಾಳೆ ಅಂತ ಯಾರು ಹೇಳಿದ್ದು? ಈ ಮೂಗನೆ ಕಣವ ನನ್ನ ಮಗಳು ಬಸ್ರಿ ಅಂತ ಹೇಳಿದ್ದು. ಇವಳೇನ್ ಬಸ್ರಿ ಆಗಿಲ್ಲ. ಪಿತ್ತ ಜಾಸ್ತಿಯಾಗಿ ತಲೆ ತಿರುಗಿದೆ ಅಷ್ಟೇ. ಮೂಗಿನ ನನ್ನ ಮಗನೇ, ಸುಳ್ಳು ಹೇಳಿ ಊರ್ ಜನದ ಮುಂದೆ ನನ್ನ ಮಾನ ತೆಗಿತಿದ್ಯಾ ನಿನ್ನ? ಬೇಡಿ, ಹೊಡಿಬೇಡಿ. ಅವನ್ಯಾಕೆ ಹೊಡಿತೀರಾ? ಪಾಪ, ಅವನೇನ್ ಹೇಳಿದ್ನೋ ನೀವೇನ್ ಅರ್ಥ ಮಾಡ್ಕೊಂಡ್ರೋ? ಮೂಗಾರಿವಾಗ್ಲಿ ಇಷ್ಟೊಂದು ಕಿರ್ಕ್ ಮಾಡ್ತಾನಲ್ಲ, ಇನ್ನೇನಾದ್ರೂ ಬಾಯ್ ಇದ್ರೆ ಇಡೀ ಊರ್ನೇ ಹಾಳು ಮಾಡ್ಬಿಡ್ತಿದ್ದ. ಅಯ್ಯ ಬಿಡುತ್ತಿಪ್ಪಣ್ಣ, ಜೀವನಂದ ಏನ್ ಪ್ರಯೋಜನ? ಈ ನನ್ ಮಗನಿಗೆ 3 ಹೊತ್ತು ಟೈಮ್ ಹೊಟ್ಟೆ ಬೇರೆ ಊಟ ಹಾಕ್ತಾನಲ್ಲ ಆ ನಂಜೇಗೌಡ, ಅವನ ಮಕ್ಕೆ ಎಲೆ ಅಡಿಕೆ ಹಾಕೊಂಡು ಕ್ಯಾಕರಿಸಿ ಅಂತ ಉಗಿಬೇಕು. ಬಡ್ಡಿ ಮಗನೇ, ನಿನ್
ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗೋದು ಬಿಡ್ಬಿಟ್ಟು ನಿನಗೆ ಯಾಕೋಬೇಕು ಊರ್ನ ಉಸಾಬರಿ? ಬದಮಾಶ್ ನನ್ನ ಮಗನೇ, ಯಾವಳು ವಾಂತಿ ಮಾಡ್ಕೊಂಡ್ರೆ ನಿಂಗೇನು, ಯಾವನ್ ಬೇದಿ ಮಾಡ್ಕೊಂಡ್ರೆ ನಿಂಗೇನು? ನನ್ನ ಎಕ್ಕಡ ಎತ್ತಕ್ಕೂ ಯೋಗ್ಯತೆ ಇಲ್ದಾರೆ ನನ್ನ ಮಕ್ಕಳ ಕೈಲಿ ನನ್ನ ಬಯಸ್ಬಿಟ್ಟಲ್ಲೋ ನಿನ್ನ. ಊರ್ನ ತಂಡೆ ವೈದ್ಯ 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 ನೀನ್ ಕೊಟ್ಟು ಸದಾಗಡೆ ಬಿಡೆ ಅವನ್ನ, ಏನ್ರಿ ಇವನು ಮೊದ್ಲೇ ಹಸು ತರ ಮೂಕ್ ಪ್ರಾಣಿ, ಸ್ವಲ್ಪನೂ ಕರಿಕರ ಇಲ್ದೆ ಇವನ್ನ ಹೊಡೆದು ಸಾಯಿಸ್ಬೇಕು ಅಂತ ಮಾಡಿದಿರೇನ್ರಿ? ನಿಮ್ದ ಮಯ್ಯರಿ ಮುಗದ್ ಕೇಳ್ಕೊತೀನಿ, ಬಿಟ್ಬಿಡ್ರಿ ಅವನ್ನ, ಬಿಡ್ರಿ ನಡಿ ಆಚೆ. ನನಗೆ ಗುರಾಯಿಸ್ತೀಯಾ ಅಂದ್ರೆ ನಮ್ಮನೇಲಿ ಇರಲ್ವಾ? ಹೋಯ್ತೀಯಾ? ಹೋಗ ಹೋಗಲೇ ಹೋಗ. ಹಂಗ ಬಾ ದಾರಿಗೆ. ಎಲ್ಲಿ ಗುಂಡಿ ಒತ್ತಿದ್ರೆ ದೀಪ ಉರಿತದೆ ಅಂತ ನನಗೆ ಚೆನ್ನಾಗ್ ಗೊತ್ತು ಕಣ್ಲಾ, ಚೆನ್ನಾಗ್ ಗೊತ್ತು. ಮಾವ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ದೀನ? ಗೆಣಸ್ ತುರಿತಾ ಇದ್ದೀನಿ. ಒತಾರಿಂದ ಯಾಪುಲ್ ಇಲ್ವಲ್ಲಪ್ಪ ಅಂತ ನಾನೇ ನೊಣ ಮಾಡ್ಕೊಂಡು ಕುಂತಿದ್ದೀನಿ. ಮಾವ ಏನ್ ಮಾಡ್ತಾ ಇದ್ಯಾ ಅಂತ ಕೇಳಕ್ ಬಂದವನೆ. ಎಣ್ಣ, ನೀನ್ ಅಂಗಡಿ ಸಿಹಿ ತಿಂಡಿ ಅಂದ್ರೆ ನೊಣ ಇರುವೆ ಜಿರ್ಲೆಗಳೆಲ್ಲ ಮುತ್ಕೊಂಡ್ಬಿಟ್ಟವಲ್ಲೋ ಎಣ್ಣ. ಅವಕ್ಕೆ ನನ್ ಸಿಹಿ ತಿಂಡಿ ರುಚಿ ಗೊತ್ತು ಕಣು. ಈ ಆಳ ಜನಕ್ ಗೊತ್ತಿಲ್ವಲ್ಲ, ಅವ್ರು ಬರಕ್ಕಿಲ್ವಲ್ಲ. ಈಗ ನಾವು ಬಂದಿದ್ದೀವಲ್ಲ, ಆಮೇಲೆ ಜನ ಕೂಡ ಬರ್ತಾರೆ. ಹಾಕೋ ಬೋಣಿ, ಒಂದ್ ಲಾಡು. ಲೇ ಸಿಂಗ್ಲಿಕ, ನೀನ್ ಬೋಣಿ ನೋಡ್ತೀನಿ ಕಣ್ಲ ಇವತ್ತು. ಚಂದಾಗಿದ್ರೆ ಚಂದ, ಇಲ್ಲ ಎಳ್ನೀರ್ ಕೊಚ್ಚಾಗ ನೀನ್ ಕೈ ಕೊಚ್ಚಾಕ್ಬಿಡ್ತೀನಿ. ಬಂದೆ ಯಾಕೋ ನಮ್ಮ ಮನೇಲಿ ಕರಿತಾವಳೆ, ಒಳಕ್ ಹೋಗಿ ಬರ್ತೀನಿ. ಲೇ ಅಮಾಸೆ, ಲೇ ಸಿಂಗ್ಲಿಕ, ಹುಷಾರಿಂದ ನೋಡ್ಕೊಂಡ್ರಿ, ತಿಂದಿದ್ಬಿಟ್ಟಿರ. ನಿಧಾನಕ್ಕೆ ಹೋಗು. ಅಮಾಸೆ, ಏನಿಲ್ಲ ಅದು ಏನಿಲ್ಲ ಮಾವ. ಇದೇನ್ರಲ್ಲ ಇಷ್ಟೊಂದು ನೊಣ ಸಾಯ್ಗೊಂಡ್ಬಿಟ್ಟಿದ್ದೀರಿ? ನಿಮ್ ಜೀವನದಾಗಿ ಇದೊಂದೇ ಶಾಬಾಸ್ ಕೆಲಸ ಮಾಡಿರೋದು. ಗುಮ್ಮಣ್ಣ, ಏನಿಗಣ? 2 kg ಲಾಡು, 2 kg ಜಾಂಗೀರು, 2 kg ಬಾದುಷ ಕೊಡು. ನೋಡ್ದ ಗುಮ್ಮಣ್ಣ ಹೆಂಗೈತೆ ನನ್ ಕೈ ಬೋಣಿ. ಇವತ್ತು ನೀನ್ ಅಂಗಡಿನೇ ಖಾಲಿ ಆಗ್ಬಿಡ್ತೆ. ಏನ್ ನಿಂಗಣ ವಿಶೇಷ? ಇವತ್ತು ನನ್ನ ತಂಗಿ ಮಗಳ ನಾಮಕರಣ. ಹೌದಾ? ಲೇ ಸಿಗ್ಲಿಕ್ಕ ಅಮಾಸೆ, ಇನ್ಮೇಕಿಂದ ಒತ್ತಾರನೇ ಎದ್ನಲ್ಲ ಅಂಗಡಿ ತಗ ಬಂದ್ಬಿಡ್ರಲ್ಲ. ಬಂದ್ಬಿಟ್ಟು ಏನ್ ಮಾಡ್ಲಿ? ನೊಣಾನು ಇರುವೆನು ಹೊಡ್ಕೊಂಡು ಸಾಯಂಕಾಲ ಗಂಟ ಕೂತ್ಕೊಂಡಿವ್ರಿ. ಹೋಗೋ ಮುಂದೆ 2 ಲಾಡು ಪಕೋಡ ಕೊಡ್ತೀನಿ, ತಿನ್ ನೀರ್ ಕುಡ್ಕೊಂಡು ಮನೆ ಸೇರ್ಕೊಂಡಿವ್ರತ್ತೆ. ನನ್ನ ಮಗನೇ, ಅಲ್ಲಿ ಬರ್ತಾ ಇರೋ ಜನನೆಲ್ಲ ನೋಡಿದ್ರೆ ತಲಾಗೊಂದೊಂದ್ ಕೆಜಿ ಸ್ವೀಟ್ ಬೇಕು ಅಂದ್ರು ನನ್ನ ಅಂಗಡಿಲಿ ಮಾಡಿರೋದೆಲ್ಲ ಸಾಕಾಗಕ್ಕಿಲ್ವಲ್ಲಪ್ಪ. ಅದೃಷ್ಟ ಅನ್ನೋದು ಒದ್ರೆ ತಿರುಗ್ಸಿಂಗ್ ಒದಿಬೇಕು. ನಾನು ಹಾಳಾದವ್ರು ಇವತ್ತೇ ಕಮ್ಮಿ ಸ್ವೀಟ್ ಮಾಡಿದ್ದೀನಲ್ಲ. ಬರ್ರಣ, ಬನ್ನಿ ಬನ್ನಿ. ಗುಮ್ಮಣ್ಣ, ನಿಂಗಣ್ಣ ತಗೊಂಡೋಗಿ ಸ್ವೀಟು ನಿಮ್ಮ ಅಂಗಡಿದೇನಣ್ಣ? ನಾನ್ ಬಿಟ್ರೆ ಇನ್ಯಾವನೇ ಹಂಗ್ ರುಚಿಕಟ್ಟಾಗಿ ಮಾಡೋರು? ನಿಮ್ಮ ಅವನ ಅಡ್ಗುವೆ, ನಿಮ್ಮ ಅಪ್ಪನ ಅಡ್ಗುವೆ ನಾನೇ ನನ್ನ ಕೈಯಾರ ಮಾಡಿದ್ದು, ನನ್ನ ಕೈಯಾರ ಪಾರ್ಸಲ್ ಮಾಡಿಕೊಟ್ಟಿದ್ದು. ವೈನಾಗಿತ್ತಾ? ಹೌದೌದು, ಚೆನ್ನಾಗಿತ್ತು.
ತಿಗಣೆ ಔಷಧಿ ಸ್ವೀಟ್ ಕೊಟ್ಬಿಟ್ಟು ಚೆನ್ನಾಗಿತ್ತು ಅಂತ ಕೇಳ್ತೀಯ ದೇವ್ರಣ್ಣ ಇವರೇ ಹೇಳಿದ್ದು ತಿಗಣೆ ಔಷಧಿ ಹೊಡೆಯಕ್ಕೆ ಎಣ ಎಣು ಎಣ ಲವ್ ಬೈರ ನಾನ್ ಕಡ್ಲ ಹೆಂಗೇಸ ಭಿಕ್ಷುಕ ಅಂತ ಇದೀಯಾ ಅಂತ್ಯಪ್ಪ ಅಂತ್ಯ ಹೊಟ್ಟೆ ತುಂಬಾ ಕವಳ ಬಿದ್ರೆ ಅಂತ್ಯ ಏಯ್ ನಮ್ಮಣ್ಣ ಇಲ್ಲೋ ಯಾರದು? ಅರೆ ವೆಂಕಟೇಶ್ ಅಲ್ವಾ ನೀನು? ಅರೆ ಏನಲ್ಲ ಹಿಂಗಾಗ್ಬಿಟ್ಟಿದ್ಯಾ? ಎಲ್ಲೋಗಿದ್ದಲ್ಲ ಎಷ್ಟು ದಿವಸ? ಏನಣ್ಣ ಹೇಳಿ ನನ್ನ ಕತೆನ ಕನ್ನಡದ ಖ್ಯಾತ ಚಲನಚಿತ್ರ ನಟನ ಆಗ್ಬೇಕು ಅಂತ ಬೆಂಗಳೂರಿಂದ ಮಡ್ರಾಸ್ಗೆ ಬೊಂಬಾಯಿಯಿಂದ ಕಲ್ಕತ್ತಾಗೆ ಸುತ್ತಿ 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 ಹೀರೋ ಬರೋ ಕಾಸನ್ನೆಲ್ಲ ಬೋಲಿಸ್ಕೊಂಡು ಚಿತ್ರಾನ್ನ ಆಗ್ಬಿಟ್ಟೆ. ಪಾರ್ಟ್ ಮಾತ್ರ ಯಾರು ಕೊಡ್ಲಿಲ್ಲ. ಅಲ್ಲಿಂದ ಸೀದಾ ಮನೆಗ್ ಬಂದ ನಮ್ಮ ಅಪ್ಪ ಚಾಡ್ಸಿ ಅದೇ ಗೊತ್ತ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ ಮುಂಚೆ ನಮ್ ದೊಡ್ಡಪ್ಪನ ಮಗ ನೀನಿದೆಯಲ್ಲ, ನಿನ್ನ ನೋಡ್ಕೊಂಡು ಆಶೀರ್ವಾದ ತಗೊಂಡು ಗುಳೋ ಅಂತ ಹತ್ಬಿಟ್ಟು ಹೋಗಲ್ಲ ಅಂತ ಬಂದೆ ಕಣೇಳು. ಆಡ್ಬೇಡ ಕಂಡ್ಲ, ನಿಮ್ಮಪ್ಪ ಓಡಿಸಿದ್ರೆ ಏನಾಯ್ತಲ್ಲ? ನಾನಿಲ್ವಾ? ಅಣ್ಣ ನೀನ್ ದೊಡ್ಡ ಮನ್ಸ್ ಮಾಡಿ 1-2 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಾನೇ ಹೀರೋ ಆಗಿ ಒಂದು ಲವ್ ಸಬ್ಜೆಕ್ಟ್ ಸಿನಿಮಾ ತೆಗೆದು ಬಿಡ್ತೀನಿ. ಹಲ್ಕ ಬಡ್ಡತ್ತದೆ. ಇನ್ನೊಂದ್ ಸಲ ಏನಾರ ಸಿನಿಮಾ ಗಿನಿಮಾ ಅಂತ ಅಂದು ಎಕ್ಕಸರ ಮೇಲೆ ಹೊಡೆದು ಬರ್ತೀನಿ. ಅಲ್ಲಲ್ಲ ನಿಂಗೆ ಗೊತ್ತಿಲ್ವಾ, ಈಗಿನ ಕಾಲದಾಗೆ ಜನ ಸಿನಿಮಾ ನಾಟಕ ಅಂದ್ರೆ ಮನೆ ಕೊಡಕ್ಕಿಲ್ಲ, ಏನ್ ಕೊಡಕ್ಕಿಲ್ಲ, ಆದ್ರೆ ಸಿನಿಮಾ ನಾಟಕ ನೋಡಿ ಸಂತೋಷ ಪಡ್ತಾರೆ. ಮೊರವಾದಿಯಾಗ ಅದನ್ನೆಲ್ಲ ಬಿಟ್ಬಿಟ್ಟು ನನ್ ತವನೇ ಬಿದ್ದಿರು. ಇರಾಕ್ ಮನೆ ಕೊಡ್ತೀನಿ, ಖರ್ಚಿಗೆ ಕಾಸು ಕೊಡ್ತೀನಿ. ನಂಗೂ ಒಬ್ಬ ಸಹಾಯಕ್ಕಿದ್ದಂಗ ಆಯ್ತದೆ. ಅಣ್ಣ ನಿನ್ ಮನುಷ್ಯನಾ? ನಿನ್ ಮನುಷ್ಯನಾ? ಏನ್ ಅಂದೆ? ಅಲ್ಲ, ನನ್ನ ಭಾಗದ ದೇವ್ರು. ಬೈರಾ 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 ಬೈರಾ, ಯಾಕಪ್ಪ ಇಷ್ಟೊಂದು ಬೆವ್ತಿದ್ಯಾ? ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ತಗೋಪ್ಪ. ಯಾಕಪ್ಪ ನೋಡ್ತಾ ಇದೀಯಾ? ಅಳಸು ಲೋಟ ತಂದ್ಕೊಟ್ಟಿದ್ದೀನಿ ಅಂತನ? ನನ್ನ ಕರ್ಮಪ್ಪ ಕರ್ಮ. ನಾನೇನ್ ಮಾಡ್ಲಿ? ಸಾಯೋವರೆಗೂ ಇದೇ ಗತಿನಪ್ಪ, ಇದೇ ಗತಿ. ಗರಗರ ತಿರುವತಿ ಕಣ್ಣ, ಕೆಂಪನ್ನೆ ಮೈ ಬಣ್ಣ, ಬೈತಾಲೆ ಸಣ್ಣ ನಡ ಸಣ್ಣ, ನಮ್ಮೂರ ಗೌಡರು ಮೆಚ್ಚವ್ರೆ ಚಂದುಳ್ಳಿ ಹೆಣ್ಣ, ನಮ್ಮೂರ ಗೌಡರು ಮೆಚ್ಚವ್ರೆ ಚಂದುಳ್ಳಿ ಹೆಣ್ಣ. ಬಾ ಹೊಟ್ಟೆ ಬೇರೆ ಕಾಯ್ತಾಯ್ತೆ. ಟೇಮ್ ಇಟ್ಟಾಯ್ತು ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ. ಓ ಯಾರು ದೊಡ್ಡ ಮನುಷ್ಯರು ಹೋಯ್ತಾವ್ರೆ. ಬುದ್ಧಿ ಟೇಮ್ ಇಟ್ಟಾಯ್ತು. ಅಯ್ಯಯ್ಯೋ ನೀನೇನ್ ಲಾಮಾಸೆ ಮಾವ? ಬಾವಿ ಒಳಗೆ ಏನ್ ಕೆಲಸ ಮಾಡ್ತಿದ್ಯಾ ಮಾವ? ವಾತಾವರಣ ನಿನ್ ದರ್ಶನ ಆಗೋಯ್ತಲ್ಲಪ್ಪ, ಇನ್ ನನ್ ಬದುಕಾದಂಗೆ. ಇವತ್ತೇನೋ ಗಾಚಾರ ವಾಕರ್ಸ್ಕತು. ಹೋಗು ಮಾವ. ನಾನು
ಬರ್ಲ ಮಾವ ಇರು ಅಮಾಸೆ ಬಂದ್ಬಿಟ್ಟೆ ಇಲ್ಲ ನನ್ಗೆ ಒಸಿ ಅರ್ಜೆಂಟ್ ಕೆಲ್ಸ ಐತೆ ಆಮೇಲೆ ಸಿಗ್ತೀನಿ. ಅಯ್ಯೋಯ್ಯೋ ಆ? ಇರು ತಂದೆ ಇರು ಆ, ಇದೇನ್ ಮಾವ ಅಂಗಡಿ ವ್ಯಾಪಾರ ಬಿಟ್ಬಿಟ್ಟು ಈ ಮೋಟಾರ್ ರಿಪೇರಿ ಮಾಡ್ತಿದ್ಯಾ ಯಾವಾಗ ನೀನು ಆ ಸಿಗ್ಲಿಕ್ಕ ನನ್ನ ಮಗನು ನನ್ನ ಅಂಗಡಿ ಕಾಲಿಟ್ರು ಹೊಸ್ಮನೆಗೆ ಕಾಗಿ ಹೋಗ್ದಂಗಾಗಿ ನನ್ ವ್ಯಾಪಾರ ವ್ಯವಹಾರ ಎಲ್ಲ ಗುಡ್ಡಾತ್ರ ಆಗೋಯ್ತು ಆ? ಅದ್ ಸರಿ ಇದೇನ್ ನಮಾಸೆ ಬರ್ಗೆಟ್ ಮದುವೆಗೊಂಡು ಸೋಬ್ರು ಕೊಟ್ಟಂಗ್ ಒಬ್ನೇ ಹೊಟ್ಟಿದೆ ನಸ್ಗುನ್ನಿ ಕಾಯಿ ನನ್ನ ಮಗನೇ ನೀನ್ ನಾಚ್ಕೊಳ್ಳೋದ್ ಏನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೆನೆ ಆಗೋಯ್ತದೆ ಎಲ್ಗೋಯ್ತಿದ್ದಿಲ್ಲ ನನ್ಗೆ ನಾಚಿಕೆ ಆಯ್ತದಪ್ಪ ಈಗ್ಲೇನೆ ನನ್ನ ಹಾರ್ಟ್ ಫೇಲ್ಯೂರ್ ಆಗೋದ್ಕಿಂತ ಮುಂಚೆನೆ ಎಲ್ಗೋಯ್ತಾ ಇದೀನಿ ಅಂತ ಹೇಳ್ಬಿಡ್ಲಾ ನನ್ಗೆ ಹೆಣ್ಣೊಡಕ್ಕೆ ಪಕ್ಕದವ್ರಿಗೆ ಹೋಯ್ತಾ ಇವ್ ನೀವು ಓ ಹೆಣ್ಣೋಡಕ್ಕೆ ಪಕ್ಕದವ್ರಿಗೆ ಹೋಯ್ತಾ ಇದೆಯೋ ನೋಡಿವಂತೆ ಈ ವೈರಾಗೋಸಿ ತಂತಿ ಐತೆ ಇದ್ನೋಸಿ ಎಳ್ಕೊಟ್ಟು ಹೋಗ್ಬಿಡಪ್ಪ ನಿನ್ಗೆ ಒಳ್ಳೆ ಹೆಣ್ ಸಿಗ್ತಾಳೆ ತಗೋ ಹಿಡ್ಕೋ ಹೇಳಿ ಹಂಗ ಹಿಡ್ಕೋ ಹೇಳಿ ಹೇಳಿಬಿಟ್ಟು ಛತ್ರಿ ಎಸಿಯೋ ಹಂಗೆ ಹೇಳಿ ಹೇಳಿ ಹೇಳಿಯೋ ಅಯ್ಯೋ, ಬಾವ, ಬಿದ್ದಲ್ಲೋ. ಬಟ್ಟೆ ಕೊಡಾಯ್ತಲ್ಲ, ಬಾವ. ಬಾವ. ಅಯ್ಯಯ್ಯೋ, ಬಟ್ಟೆ ಹೆಂಗೈತಲ್ಲ ಬಾವ, ಮಾಸೆ ಕೈ ನಿಮ್ ಕೊಡು. ಸವಾಸ ಮಾಡಿ ನಾನು ಎಕ್ಕುಟ್ಟು ಹೋಗ್ಬಿಟ್ಟೆ ಇವತ್ತೇ ನಾನು ಈ ಊರು ಬಿಟ್ಟು ಹೊಂಟೋಯ್ತಾ ಇದ್ದೀನಿ ಇನ್ನೊಂದ್ ಕಿತ ಇಲ್ಲಿ ಬರೋ ಅಷ್ಟೊತ್ತಿಗೆ ನೀವಿಬ್ರು ಎದೆ ಮೇಲೆ ಕಲ್ಲು ಹಾಕೊಂಡು ಮಸಣದಲ್ಲಿ ಗೋರಿಯಾಗಿ ಹೋಗಿ ಬಂದಿರ್ಬೇಕು ನನ್ನ ಮಕ್ಳ ಡಾಕ್ಟ್ರವ ನಾನಿವತ್ ಮನೆ ಹೋಗ್ಬೋದಾ? ಬೇಡ ಬೇಡ BP ಜಾಸ್ತಿ ಇದೆ, ಇವತ್ತಿಲ್ಲೇ ಇದ್ದು ನಾಳೆ ಹೋಗು. ಸರಿ ಕಣವ. ಏನು ನೋಯ್ತಾ ಐತೆ ಏನಾಯ್ತು? ಇದೇನವ್ವ? ಉಂಡಾಗಿಟ್ರವ ಹಂಗೆ ಶರ್ತ್ಕೊಂಡ್ಬಿಟ್ಟೈತೆ ಆ ಮಂಚದ ಮೇಲೆ ಮಲ್ಕೊಳ್ಳಿ. ಯವ್ವ ಯವ್ವ ಮೈಯೆಲ್ಲ ಒಂಥರ ಗುಳು 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 ಅಂತ ಚಳಿ ಆಗ್ತಾ ಐತೆ ಸ್ವಲ್ಪ ಬೆಚ್ಚು ಮಾಡಿ ಡಾಕ್ಟ್ರವ್ವ ಅಲ್ಲಲ್ಲ ಇಲ್ಲಿ ಅಯ್ಯೋ, ಏಯ್! ಬಿಡು. ಏಯ್! You scoundrel. ಬಿಡು ನನ್ನ ಕೈನ. ಬಿಡು ಡಾಕ್ಟರ್ ಕೈನ. ಏಯ್, ಥು, ಬಿಟ್ಟು ನನ್ನ ಮಗ ಸುಮ್ಮನ ಬಿಡು. You. ತೆರಿಗೆ ಇವನೊಬ್ಬ ಬಂದ ಶಿವ ಪೂಜೆ ಕಳ್ಳಿ ಮರಿ ಬಿಟ್ಟಂಗೆ ರೈಟ್ ಹೇಳ ಅಲ್ಲಲ್ಲ ನನಗೆ ಚಮಕಾಯ್ಸಕ್ ನೋಡ್ತಾ ಇದೀಯಾ ಶಾರ್ಟ್ಸ್ ಒದ್ದಾದ್ರೆ ಕೊಳ್ಳೆಲ್ಲ ಹೆಚ್ಚೆ ಬಂದ್ಬೇಕು ರೈಟ್ ಹೇಳ ಅಬ್ಬಬ್ಬಬ್ಬ ಏನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಲ್ಲ ಮೂಗ್ ನನ್ ಮಗನೇ ಲೋಫರ್ ನನ್ನ ಮಗನೇ ಹಿಡಿಯೋ. ಏಯ್, ಏನ ಏನ ಕೆಲಸ ನೋಡು ಯಾರು ಬಾಯಿ ಇಲ್ಲಲೇ ಇಷ್ಟೊಂದು ತರಲೆ ಮಾಡ್ತಾ ಇದ್ಯಾ ಇನ್ನೇನಾದ್ರೂ ಬಾಯಿ ಇದ್ದಿದ್ರೆ ಊರ್ನೇ ಹಾಳು ಮಾಡ್ಬಿಡ್ತಿದ್ದೆಲ್ಲೋ ಹೋಗ ಕೆಲಸ ನೋಡು ಹೋಗ ಕೆಲಸ ನೋಡು ನನಗೆ ಚಮಕಾಯಿಸ್ತಾ ಇದ್ಯಾ ಲೋಕ ನಮಸ್ಕಾರ ಗುರು ಏನ್ ನೋಡಿದೆ ಗುರು ಗರಡಿನ ಮುದ್ದೆನಾ ಯಾವ ಮುದ್ದೆ ಕರ್ನಾಟಕದ ವಾ
ಅಣ್ಣ ಅವನ್ ಮನುಷ್ಯ ಅಲ್ಲ, ರಾಕ್ಷಸ. ನನ್ನ ಮಗನ ಅದ್ ಹೆಂಗ್ ಸಾಕ್ಬಿಡ್ತೀಯೋ ದೇವ್ರಿಗೆ ಗೊತ್ತು. ಏನು ಮಾಡ್ದ ಬಗೊಳ್ಳ? ಅಲ್ಲೇನ್ ನಡೀತು ಅಂತ ಹೇಳ್ರು ನನ್ ಮಕ್ಳ. ರಸ್ತೆಲ್ ಬತ್ತಿರುವಾಗ ಇದ್ಕಿದ್ದಂಗೆ ವೆಂಕಟೇಶಪ್ಪ ಎದೆ ಹಿಡ್ಕೊಂಡಂಗ ಆಯ್ತು ಅಂತಂದ್ರು ದಣಿ. ಹೆಂಗಿದ್ರು ನಮ್ಮ ಹಳ್ಳಿಗೆ ಡಾಕ್ಟರ್ ಬಂದವ್ರಲ್ವ ಬುದ್ಧಿ, ಓಸಿ ತೋರ್ಸ್ಕೊಂಬರವ ಅಂತ ಹೋದ್ವಿ. ಡಾಕ್ಟ್ರ್ ಒಳಗಡೆ ಬಾ ಅಂದ್ಲು, ಹೋದೆ, ಹಂಗೆ ಬಿಚ್ಚು ಅಂದ್ಲು, ಬಿಷ್ಟೆ. ಇಲ್ಲಿ 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 ಎಲ್ಲೆಲ್ಲೋ ಕೈ ಬಿಟ್ಬಿಟ್ಲು, ಮೈಯೆಲ್ಲ ಗುಲು 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 ಅಂದಂಗ ಆಯ್ತು. ನಕ್ಬಿಟ್ಟೆ, ಅವಳು ಜೋರ ನಕ್ಬಿಟ್ಲು. ಅದನ್ನೇ ಅಪಾರ್ಥ ಮಾಡ್ಕೊಂಡು ಆ ಬೈರ ನಾಯಿ ಹೊಡೆದಂಗ್ ಹೊಡೆದ ಹಾಕೊಂಡೆ. ಹೆಣ್ಣು ಹೆಣ್ಣು ತಮ್ಮನಿಗೆ ಹೊಡಿಯೋಷ್ಟು ಕೊಬ್ಬು ಬಂದ್ಬಿಡ್ತಾವ ಅವನಿಗೆ. ಭೈರಾ ಹಸು ಅಂತ ತಿಳ್ಕೊಂಡಿದ್ದೆ, ಹುಲಿ ಅಂತ ಈಗ ಗೊತ್ತಾಯ್ತು. ಗೌಡ್ರ ರಟ್ಟೆ ಬಲ ಜೋರಾಗಿದೆ. ಡಾಕ್ಟ್ರವ, ನನಗೆ ನಿಮ್ಮ ಮೇಲೆ ಗೌರವ ಆಯ್ತು. ಅದನ್ನ ಉಳಿಸ್ಕೊಂಡು ಹೋಗೋದು ಬಿಡೋದು ನಿಮಗ್ ಸೇರಿದ್ದು. ನಮ್ ಕಷ್ಟ ಸುಖಕ್ಕೆ ನೀವಾದ್ರೆ ನಿಮ್ ಕಷ್ಟ ಸುಖಕ್ಕೆ ನಾವ್ ಆಯ್ತೀವಿ ಅಂತ ಅವತ್ತೇ ಹೇಳಿದ್ದೆ. ಗೆಪ್ತಿ ಐತೆ ತಾನೇ? ಹಾಗಲ್ಲ ನಂಜೇಗೌಡ್ರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಇನ್ನು ಮ್ಯಾಕೆ ನೀವಾಯ್ತು, ನಿಮ್ ಡಾಕ್ಟರ್ ಕೆಲಸ ಆಯ್ತು ಅಂತ ನೋಡ್ಕೊಂಡಿದ್ರೆ ನಿಮ್ಗೂ ಕ್ಷೇಮ, ನಮಗೂ ಕ್ಷೇಮ, ಈ ಊರಿಗೂ ಕ್ಷೇಮ. ಇಲ್ಲೇನ್ ನಡೀತು ಅಂತ ನಿಮಗೆ ಗೊತ್ತಾ? ಅದೆಲ್ಲ ನಂಗೆ ಬೇಕಾಗಿಲ್ಲ. ಭೈರವ ನನ್ನ ಮನೆ ಆಳು, ನನ್ನ ಮನೆ ತಂಗಳನ್ನ ತಿನ್ಕೊಂಡು ಬಿದ್ದಿರೋ ತೀರ್ಕ. ನೀವು ಪಟ್ಟಣದವರು, ಶಾನೆ ಓದಿರೋರು, ಅದಕ್ಕೆ ಹೇಳ್ತಾ ಇವನೇ ಅವನ ಹತ್ರ ಸಲಿಗೆ ಬೆಳೆಸೋದು ಅಷ್ಟೊಂದು ಒಳ್ಳೇದಲ್ಲ ಅಂತ. ನಂಜೇಗೌಡ್ರೆ, ಯಾರ ಜೊತೆ ಸಲಿಗೆ ಬೆಳೆಸ್ಬೇಕು, ಯಾರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ನನ್ಗೂ ಚೆನ್ನಾಗ್ ಗೊತ್ತು. ನೀವಿನ್ನು ಹೋಗ್ಬಹುದು. ಆಹಾ, ಹೋಯ್ತೀನಿ ಹೋಯ್ತೀನಿ. ರೀ, ಹೆಂಗಿದ್ರು ಊರ್ಗೋಯ್ತಾ ಇದ್ದೀರಾ, ನಮ್ಮ ಮಗಳನ್ನ ನೋಡ್ಬಿಟ್ಟು ಈ ತಿಂಡಿ ಕೊಟ್ ಬರ್ರಿ. ಬರ್ಲಾ? ನೋಡಿ, ಏನೇ ಈ ಸಲ ಬರೋವಾಗ ನಮ್ಮ ಮಗಳನ್ನ ಕರ್ಕೊಂಡ್ ಬರ್ರಿ. ಅವಳು ಯಾವ ಕಾರಣಕ್ಕೂ ಈ ಹಳ್ಳಿ ತುಳಿಬಾರ್ದು ಅಂತ ಹೇಳಿದ ಮಾತು ಗೆಪ್ತಿ ಇಲ್ವಾ? ನಿಂಗೆ ಏನಾರ ನೋಡ್ಬೇಕು ಅನ್ನೋ ಆಸೆ ಇದ್ರೆ ನೀನೇ ಅಲ್ಗೋಗಿ ನೋಡ್ಕೊಂಬಾ. ಹಂಗಲ್ಲ ರೀ, ನಮ್ಮ ಮಗಳು ಯಮುನಾಗೆ 16 ವರ್ಷ ಆದ್ರೂ ಇನ್ನೂ ದೊಡ್ಡೋಳಾಗಿಲ್ಲ. ಈ ಊರಿಗೆ ಬಂದಿರೋ ಡಾಕ್ಟ್ರು ಚಂದನ ಕೈಗುಣ ಚಂದಾಗೈತೆ ಅಂತೀರಿ. ಅವ್ರ ತಾವೊಂದ್ಸಲ ತೋರ್ಸೋಣ ಅಂತ. ಇವಳು ಯಾವ ಸೀಮೆ ಡಾಕ್ಟ್ರೆ? ಇವಳಿಗಿಂತ ದೊಡ್ಡ ದೊಡ್ಡ ಡಾಕ್ಟ್ರು ಪಟ್ಟಣದಾಗ ಅವ್ರೆ. ನೋಡೋ, ನೀನು ಮುಂದಿನ ಸಲ ಪಟ್ಟಣಕ್ಕೆ ಹೋದಾಗ ಅಲ್ಲೇ ತೋರ್ಸದ್ರ ಆಯ್ತು ಬಿಡು. ಕಾವೇರಿ, ನನಗ್ ಗೊತ್ತಿಲ್ದಂಗೆ ನನ್ನ ಮಗಳಿಗೆ ಏನಾರ ಕಾಗಜ ಗೀಗಜ ಬರೆದು ಅವಳಿಗೆ ಈ ಊರಿಗೆ ಬರಕ್ಕೆ ಏನಾರ ಆಸೆ ಗೀಸೆ ಹುಟ್ಟಿಸ್ದೋ ನಾನೇನ್ ಮಾಡ್ತೀನಿ ಅಂತ ಗೊತ್ತಿದೆ ತಾನೇ? ಕೆಪ್ತಿ ಇರ್ಲಿ. ಹೊಡಿಯಲ್ಲ ತಾಕತ್ತಿದ್ರೆ ನೀವು ಮಾಡಿ, ನಾನ್ ಮಾಡ್ದಂಗೆ ನೋಡವ. ಹಮಸೆ, ಅದ ನಾವೇ ಸೇರ್ಕೊಂಡು ಆಡಿದ್ರೆ ಸಂದಗಿರಕ್ಕಿಲ್ಲ ಕಂಡ್ಲ. ಒಂದ್ ಗಂಡು ಒಂದೇ ಸೇರ್ಕೊಂಡು ಆಡಿದ್ರೇನೆ ಸಂದಗಿರೋದು. ಹೌದಾ ಅಣ್ಣ, ಆ ಡಾಕ್ಟ್ರಮ್ನು ನೀನುವೇ ಸಂದಗಿದ್ದೀರಲ್ಲ, ಕರ್ಕೊಂಬಂದು ಆಡ್ರು. ಸಂಖ್ಯರ ಆ ಡಾಕ್ಟರ್ ಇವನ್ ಕರ್ದ್ಬಿಟ್ರೆ ಬಂದ್ಬಿಡ್ತಾರ? ಬರ್ತಾರೆ ಬರ್ತಾರೆ. ನೀನು ಈ ಊರಿಗೆ ದೊಡ್ಡ ಪಾಳೆಗಾರ. ಪ್ರೀತಿಸ್ತಾರ? ನಿನ್ನ ಯೋಗಿತೇನು, ಅವ್ರ ಯೋಗಿತೇನು? ಆ ಡಾಕ್ಟ್ರಮ್ಮ ನಿನ್ನನ್ ಪ್ರೀತಿಸ್ತಾರ? ಎಣ್ಣ, ಒಂದ್ಸಲಿ ಕನ್ನಡಿಯಾಗ ಮಕ ನೋಡ್ಕೊಂಡಿದ್ಯಾ? ಆ ಕಾಸ್ ಬಂಗ್ಲೆ ಚಿಂಪಂಜಿ ಮಕನು ಒಂದೆಯ, ನಿನ್ ಮಕನು ಒಂದೆಯ. ಅಪ್ಪ ಅಯ್ಯೋ. ಭೈರವ, ಕೈ ಬಿಡು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಭೈರವ? ನೀನ್ ಅದೇನ್ ಹೇಳ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ.
ಏನು ಟೊಮೆಟೊನ ಮೇಲ್ ತಗೊಂಡ್ ಬಂದ್ರೆ ಪ್ರೀತಿಸಿದ್ದೀನಿ ಅಂತನಾ? ಹೌದಾ? ಸರಿ ಬಾ. I love you. ಬರ್ತೀನಿ ಡಾಕ್ಟ್ರವ್ವ. ಆಯ್ತು. ಭೈರವ, ಏನ್ ಭೈರವ ಬಂದಿದ್ದು? ಇವನ್ಗೆ ಹೇಳೋಕೆ ನಾಚಿಕೆ ಕಣ್ರವ. ನಾಚಿಕೆ ಯಾಕೆ? ಯಾಕೆ ಬಂದಿದ್ದು ಹೇಳು ಭೈರವ. ಇವನು ನಿಮ್ಮನ್ನ ಪ್ರೀತಿ ಮಾಡ್ತಾರಂತೆ. ನೀವು ನಮ್ ಬೈದಿನ ಪ್ರೀತಿ ಮಾಡ್ತಾ ಇದ್ದೀರಂತೆ. ಮುಚ್ಚು ಬಾಯಿ. ಯಾರು ಹೇಳಿದ್ದು? ನಮ್ಮ ಗುರುದೇವನೇ ಹೇಳಿದ್ದು. ಸುಮ್ನೆ ಕನಸು ಕಾಣ್ಬೇಡ. ಪ್ರೀತಿ ಇದ್ದಿ ಪ್ರೀತಿ. ಏಡ ಆಯ್ತಾ ನಿನ್ ಮಕ್ಕೆ ಬಂಗ್ಲಾರ್ತಿ? ಬೇಕಾ? ಐವಾನ ಅನ್ಯಾಯ ಮರದ ಕಮ್ಮಿ ಆಗ್ಬಿಟ್ಟಲ್ಲೋ. ಬೇಕುಪ್ಪ, ಏನ್ ನಮ್ ತೋಟದ ಕೊಂಬೆನೆ ಆಗ್ಬೇಕಾಯ್ತಾನ ನಿನ್ಗೆ ನೆಗದ್ ಬಿದ್ದು ಸಾಯೋದಕ್ಕೆ? ಬೇರೆ ಯಾವ್ದು ಇರ್ಲಿಲ್ವಾ? ಹೋಗಿ ಕೆರೆ ಬಾವಿ ನೋಡ್ಕೋ. ಡಾಕ್ಟ್ರವ್ವ, ಎಲ್ಲ ನಾವು ತಾಗೋಯ್ತಲ್ಲ ಯವ್ವ. ಎಲ್ಲ ಹೋಯ್ತು ಹೋಯ್ತು, ಎಲ್ಲ ನೆಗದ್ ಬಿದ್ದು ನಲ್ಲಿಕಾಯಿ ಆಗೋಯ್ತಲ್ಲ ಡಾಕ್ಟ್ರವ್ವ. ನೆನ್ನೆ ಮೊನ್ನೆ ಸಂದಾಕಿದ್ದ, ಇವತ್ತಾಯ್ತಲ್ಲ ಯವ್ವ ಅವನಿಗೆ ಕತೆ. ಓಹೋ, ಯಾರಿಗೇನಾಯ್ತು ಅಂತ ಹೇಳ್ತೀರಾ ಇಲ್ಲ ಹೀಗೆ ಆಯ್ತಿರ್ತೀರಾ? ಅವ್ವ ಮುಗಿತವ ಬೈರಂಗತಿ. ಭೈರವಂಗ್ ಏನಾಯ್ತು? ನೀವೀಗ ಬರ್ದೆ ಹೋದ್ರೆ ಬೈರ ಸತ್ತೋಗ್ತಾನೆ ಕಣ್ ಡಾಕ್ಟ್ರವ್ವ. ಯಾಕೆ? ಹುಚ್ಚ ಹಿಡಿತ ಅವನ್ಗೆ? ಬರೀ ಹುಚ್ಚಲ್ಲ, ಎದ್ವಾ ತದ್ವಾ ಹುಚ್ಚು. ನೀವು ಅವನ್ನ ಪ್ರೀತಿ ಮಾಡಕ್ಕಿಲ್ಲ ಅಂತ ಹೇಳಿದ್ಕೆ ಅವನು ಎದ್ವಾ ತದ್ವಾ ತಲೆ ಕೆಡಿಸ್ಕೊಂಡು ನಿನ್ನೆ ನೇಣೆ ಕಳಕ್ ಹೋಗಿದ್ದಂತೆ. ಇವತ್ತ ಬಾವಿ ಬೀಳಕ್ ಹೋಯ್ತಾವ್ನೆ. ಓ, ನಾವ್ ಎಷ್ಟು ಹೇಳಿದ್ರು ಕೇಳದೆ. ಬಾವಿ ಬೀಳಕ್ ಹೋಯ್ತಾವ್ನೆ, ಕಾಪಾಡ್ರವ್ವ. ಭೈರವ, ಭೈರವ, ಬೇಡ ಭೈರವ. ಅಯ್ಯೋ ಭೈರವ. ನಾ ಹೇಳ್ತಾ ಇದ್ದೀನಿ ಬಾ ಭೈರವ. ಬಾ ಬೇಗ. ಮೇಲ್ ಹೇಳ್ತೀನಿ ಬಾ. ಹೂನ್ರವ್ವ, ದೇವ್ರಾಣೆ ಆ 3 ಅಡಿ ನೀರಲ್ಲೇ ಮುಳುಗಿ ನೆಗೆದು ಬಿದ್ದು ಹೋಯ್ತಾನೆ. ಯಾಕೆ ಅಂದ್ರೆ ಅವನ ಹಠ ಮಾಡೋದ್ರಲ್ಲಿ ವಿಶ್ವಾಮಿತ್ರನ ಮೀರಿಸ್ತಾನೆ. ಓ ಹೇಳ್ರವ್ವ, ಹೇಳ್ರವ್ವ. ಗುರುದೇವ ಮ್ಯಾಕ್ ಬಾರೋ. ಸ್ವಾಮಿ, ಎಣ್ಣ, ಪರಮಾತ್ಮ ಮ್ಯಾಕ್ ಬಾರೋ. ಅಯ್ಯೋ ಹೇಳ್ರವ್ವ.
ನಿನ್ನ ಪ್ರೀತಿಸ್ತಾ ಇದ್ದೀನಿ, ಬೇಗ ಬಾ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಬೇಗ ಬಾ. ಗುರುದೇವ ಏಣ್ಣ ಛೀ, ನಿನ್ ಹುಡುಗಾಟದಲ್ಲಿ ನನ್ನ ಎದೆನೆ ಒಡೆದೋಗ್ತಿತ್ತು, ಹೀಗ ಮಾಡೋದು? ಛೀ, ನನ್ನ ಆನೆ ಅಂತೀಯ ನನ್ನ ಥೂ ಅಂತೀಯ ಮುಚ್ಚ ಬಾಯಿ. ಪ್ರೀತಿ ಅಂತೆ ಪ್ರೀತಿ. ಪ್ರೀತಿ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ ಭೈರವ? ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ನಿಜವಾಗ್ಲೂ ನೀನ್ ನನ್ನ ಪ್ರೀತಿಸ್ತಾ ಇದೀಯಾ? ಹಾಗಾದ್ರೆ ನಿಜವಾಗ್ಲೂ ನೀನ್ ನನ್ನ ಪ್ರೀತಿಸೋ ಹಾಗಿದ್ರೆ ಈ ಉಂಗ್ರನ ತೆಗೆದುಕೊಡು. ಗುರುದೇವ ಭೈರವ, ಸ್ವಲ್ಪ ಹೊತ್ತು ನಿನ್ನ ಆಟ ಆಡಿಸ್ಬೇಕು ಅಂತ ಹೀಗ್ ಮಾಡ್ದೆ. ನನ್ಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ಐ ಲವ್ ಯು. ಭೈರವ, ಏನಾಯ್ತು? ಅಯ್ಯೋ ದೇವ್ರೆ, ಭೈರವಂಗೆ ನಿಜವಾಗ್ಲೂ ಹಾವು ಕಚ್ಬಿಟ್ಟಿದೆ. ಏನಂದೆ? ನಮ್ ಭೈರವನ್ಗೆ ಹಾವು ಕಡಿತಾ? ಹೌದು ಕಣ್ರವ, ಡಾಕ್ಟ್ರಮ್ಮ ಆಸ್ಪತ್ರೆ ಕರ್ಕೊಂಡೋಗವ್ರೆ. ಅಯ್ಯಯ್ಯೋ, ಡಾಕ್ಟ್ರವ್ವ, ಭೈರವ ಹೆಂಗವನೆ? ಜೀವಕ್ಕೇನು ಅಪಾಯ ಇಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎದ್ದು ಕೂತ್ಬಿಡ್ತಾರೆ. ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲವ. ಭೈರವನ ಪ್ರಾಣ ಉಳಿಸಿರೋ ನೀವು ಆ ದೇವ್ರಿಗಿಂತ ಹೆಚ್ಚು ಕಂಡ್ರವ. ಹಾಗೆ ಹೇಳ್ಬಿಡಿ. ನಿಜಕ್ಕೂ ದೇವ್ರ ಸ್ಥಾನ ಸಿಗ್ಬೇಕಾಗಿರೋದು ನಿಮ್ಗೆ ಕಾವೇರಮ್ಮ. ಡಾಕ್ಟರ್ ಆಗಿ ನಾನ್ ನನ್ನ ಕರ್ತವ್ಯ ಮಾಡ್ದೆ ಅಷ್ಟೇ. ಆದ್ರೆ ನೀವು ನಿಮ್ ಮನೇಲಿ ಕೆಲಸದಾಳಾಗಿರೋ ಭೈರವನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದೀರಾ. ನೀವು ಭೈರವನ್ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸ, ಅಭಿಮಾನದ ಮುಂದೆ ನಂದೇನಿಲ್ಲ. ನೀವ್ ಎದುರುಗಡೆ ಇದ್ರೆ ತಾನೊಬ್ಬ ಆಳು ಅನ್ನೋದನ್ನೇ ಮರ್ತು ಬಿಡ್ತಾನೆ. ಯಾಕೆ? ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಚೇಚೆ, ಹಂಗೇನಿಲ್ರವ್ವ. ಕಾವೇರಮ್ಮ, ನಂಗೊಂದ್ ಸಂದೇಹ. ಭೈರವ ಹುಟ್ಟಿದಾಗ್ಲಿಂದ ಮುಗನ? ಇಲ್ಲ ಡಾಕ್ಟ್ರವ್ವ. ಮತ್ತೆ ಚಿಕ್ಕವನಿದ್ದಾಗ ತುಂಬಾ ಮುದ್ದಾಗಿ ಮಾತಾಡ್ತಾ ಇದ್ದ. ವಿಧಿ ಅವನ್ನ ಮೂಗ್ನಾಗ್ ಮಾಡ್ಬಿಡ್ತು. ಒಂದಿನ
ಅವತ್ತು ಮಾತು ನಿಂತೋಯ್ತು. ಇವತ್ತಿನವರೆಗೂ ಹಸುನು ಬೈರನು ಒಂದೇಯ. ಅವ್ರು ಕೊಡ್ತಾ ಇದ್ದ ಚಿತ್ರಹಿಂಸೆನೆಲ್ಲ ಅವನು ನಂಗೋಸ್ಕರ ಸಹಿಸ್ಕೊಂಡವನೆ. ಅವನು ಪ್ರಾಣಕ್ಕೆಲ್ಲ ಆಪತ್ ಬತ್ತದು ಅಂತ ಪ್ರತಿದಿನ ಪ್ರತಿ ಕ್ಷಣ ನಾನು ಸಂಕಟ ಪಡ್ತಾ ಇವನೇ. ಕೂಲಿ ಆಳ್ಗಳಂದ್ರೆ ನಾಯಿಗಿಂತ ಕಡೆ ಅಂತ ತಿಳ್ಕೊಂಡ್ರು ಈ ಕಾಲದಲ್ಲಿ ನಿಮ್ಮಂತವ್ರಿದ್ದಾರೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಭೈರವನ್ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಬರ್ತೀನಿ ಡಾಕ್ಟ್ರವ್ವ. ಬ್ಯಾಡ ಬುದ್ಧಿ. ಪ್ಲೀಸ್ ಪ್ಲೀಸ್ ಒಂದೇ ಒಂದ್ಸಲ. ಬುದ್ಧಿ, ನಾನ್ ಮೊದ್ಲೇ ಕೀಳ್ ಜಾತಿ ಹುಡುಗಿ. ಪ್ರೀತಿ ಮುಂದೆ ಜಾತಿ ಗೀತಿ ಯಾವುದೂ ಇಲ್ಲ. ನನ್ನ ನಂಬು. ನೀವು ನನ್ನ ಖಂಡಿತ ಮದ್ವೆ ಆಯ್ತಿರ ತಾನೆ? ನಿನ್ನನ್ನ ನನ್ನ ಎದೆಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇವತ್ತೇನೋ ಹಿಂಗ್ ಹೇಳ್ತೀರಾ, ನಾಳೆ ನೀವು ನನ್ ಮದ್ವೆ ಆಗದೆ ಹೋದ್ರೆ? ನಿನ್ನನ್ನು ಮದುವೆ ಆಗಲ್ಲ ಅಂತ ಹೇಳೋನು ಹೋಗೋದೆಲ್ಲಿ ಗೊತ್ತಾ? ಆ ರೌರವ ನರ್ಕಕ್ಕೆ. ನೀವ್ ಎಷ್ಟು ಒಳ್ಳೆಯವರು. ಪ್ಲೀಸ್. ಆ. 24 ಗಂಟೆ ಆಸ್ಪತ್ರೆ, ಪೇಷಂಟು, ಔಷಧಿ ಅಂತ ಬೇಜಾರಾಗೋಗಿತ್ತು. ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಈ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ಲ? ಆಹಾ, ನಾನಿದ್ರೆ ಸಾಕಾ? ಏನಾಯ್ತು ಭೈರವ? ಏನಾಯ್ತು ಭೈರವ? ನಿನ್ ತಾಯಿ ಇಲ್ಲೇ ಹೇಗೆ ಬಿದ್ಲು? ನಮ್ ಡಾಕ್ಟರ್ ನೀರೇ ಬಿದ್ಬಿಟ್ಟವ್ರೆ. ನಮ್ ಡಾಕ್ಟರ್ ನೀವು ಡಾಕ್ಟರ್ಮ್ಮ, ನಿಮ್ಗೆ ಏನಾಗಿಲ್ವಾ? ಇಲ್ಲ, ನನ್ಗೆ ಈಜು ತುಂಬಾ ಚೆನ್ನಾಗಿ ಬರುತ್ತೆ. ದೇವ್ರ ದೊಡ್ಡವರು ಡಾಕ್ಟರ್ಮ್ಮ, ನಿಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ದೂರ ಮಾಡಕ್ಕಾಗಲ್ಲ. ನಾನ್ ಮಾತಾಡ್ತಾ ಇದ್ದೀನಿ. ಹೌದು, ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ನಾನ್ ಮಾತಾಡ್ತಾ ಇದ್ದೀನಿ. ಏನು ಭೈರವನಿಗೆ ಮಾತು ಬಂದ್ಬಿಡ್ತಾ? ಇದೇನ್ ಬೈರಣ್ಣ? ನಮ್ಮೂರ್ ಜನ ಎಲ್ಲ ಬೈರಣ್ಣ ಮಾತಾಡ್ತಾವನೆ ಅಂತ ಹೇಳ್ತಾವ್ರೆ. ನೀನ್ ನೋಡಿದ್ರೆ ತಿರ್ಗಾ ಮೂಗ್ನಂಗೆ ಹೇಳ್ತೀಯಲ್ಲ. ಅಭ್ಯಾಸ ಬಲ ಏನ್ ನೋಯ್ತದೆ? ಯಾಕೋ ನಡನೈತೆ ಕಣಣ್ಣ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಅದಕ್ಕಲ್ಲ ಕಣಡು. ಅದ್ ಸರಿ, ಏನ್ ಮಾಡ್ಕೊಂಡಿದ್ಯಾ? ಅದೇ ಗದ್ದೆಯಿಂದ ಫ್ಯಾಕ್ಟ್ರಿಗೆ ಅದ್ಕಿತ ಕಬ್ಬು ಹೊಡಿತಿದ್ದೀನಿ ಕಣಣ್ಣ. ಯಾವ್ದ್ರಾಗೆ? ಅದೇ ನಮ್ ಟೈರ್ ಗಾಡಿಲಿ ಕಣಣ್ಣ. ಗಾಡಿಗೆ ಯಾವ ಟೈರ್ ಹಾಕಿದ್ಯಾ? ಅದು ಮಾತ್ರ ನನಗ್ ಗೊತ್ತಾಗಕ್ಕಿಲ್ಲ ಕಣಣ್ಣ ಬೈರಣ್ಣ. ಅಲ್ಲಿ ನೀನ್ ತಪ್ಪು ಮಾಡಿರೋದು. ಯಾವ್ದಾದ್ರು ಡಬ್ಬಾ ಟೈರ್ ಹಾಕ್ಬಿಟ್ಟಿದ್ಯಾ? ನಮ್ ನೆಲದಲ್ಲಿ ತಯಾರಾಗೋ ಈ ಕರಾನ್ ಟೈರ್ ಹಾಕ್ಬಿಡು ಶಿವ. ಗಾಡಿ ಹೂವ ಹೋದಂಗ್ ಹೋಯ್ತದ್ ನೋಡು. ಹೌದಾ ಬೈರಣ್ಣ? ನೀನೇನು ಯೋಚನೆ ಮಾಡ ಹಿರೇಗೌಡ.
ನಮ್ಮ ಧನ್ವಂತರಿ ದೇವತೆಗೆ ಹೇಳ್ಬಿಟ್ಟು ನೀನ್ ನಡೋದವನ ರಿಪೇರಿ ಮಾಡಿಸ್ಬಿಡ್ತೀನಿ. ಆ ಧನ್ವಂತರಿ ದೇವತೆ ಅಂದ್ರೆ ಡಾಕ್ಟ್ರ್ ಅವ್ವ. ಓ ನಮಸ್ಕಾರ ಕಣವ್ವ. ಅಂತೂ ಮಾತಾಡೋದಕ್ಕೆ ಬರ್ದೇ ಇದ್ದೋನು ಈಗ ಜಲ್ಪಾತ ತರ ಮಾತಾಡೋದನ್ನ ಕಲ್ತು ಬಿಟ್ಟಿದ್ಯಾ? ಎಲ್ಲ ನಿಮ್ದಯ. ಇದನ್ನ 2 ಹೊತ್ತು ತಗೊಳ್ಳಿ. ಡಾಕ್ಟ್ರವ್ವ ಬರ್ತೀನಿ ಕಣವ. ನಮಸ್ಕಾರ. ಆಯ್ತು. ಬರೋಣ ಬರ್ತೀನಣ್ಣ ಬರೋಣ. ವಿಕ್ರಾಂಟ್ ಇರಾಕತ್ ಬರಿಬೇಡ. ಅದ್ ಹೆಂಗಣ್ಣ ಮರೆಯಕ್ಕಾಯ್ತದೆ? ಡಾಕ್ಟ್ರವ್ವ, ಡಾಕ್ಟ್ರವ್ವ, ಛೀ, ಕಾವೇರಮ್ಮ ಇದೇನ್ ಮಾಡ್ತಿದ್ದೀರಾ? ಡಾಕ್ಟ್ರವ್ವ, ಅವತ್ತು ನಮ್ ಬೈರನ್ ಪ್ರಾಣ ಉಳಿಸಿದ್ರಿ, ಇವತ್ತು ಮಾತ್ ಬರೋ ಹಾಗೆ ಮಾಡತ್ರಿ. ನೀವು ಮಾಡಿರೋ ಈ ಉಪಕಾರನ ಖಂಡಿತ ಮರೆಯಲ್ರವ್ವ, ಖಂಡಿತ ಮರೆಯಲ್ಲ. ನಿಜವಾಗ್ಲೂ ನೀವು ಮಾಡಿದ್ದು ಪವಾಡನೆ ತಾಯಿ, ನಿಜಕ್ಕೂ ಪವಾಡನೆ. ಪವಾಡ ಏನಿಲ್ಲ, ನನ್ ಕರ್ತವ್ಯನ ನಾನ್ ಮಾಡ್ದೆ ಅಷ್ಟೇ. ಅಮ್ಮವ್ರೆ, 4 ದಿವಸದಿಂದ ನಾನ್ ನಿಮ್ಮನೆ ಕೆಲ್ಸಕ್ಕೆ ಬರ್ಲಿಲ್ಲ, ನನ್ ಕ್ಷಮಿಸ್ಬಿಡಿ. ಅಮ್ಮವ್ರೆ, ನಾನೀಗ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನೋಡಿ. ಇನ್ನಕ್ಕೆ ನನ್ನ ಯಾರು ಮೂಗ ಅಂತ ಕರೆಯಕ್ ಆಯ್ಕಿಲ್ಲ. ಬೇಡ ಭೈರವ, ಬೇಡ. ಇನ್ನೊಂದ್ಸಲ ನನ್ನನ್ನ ಅಮ್ಮ ಅವ್ರೆ ಅಂತ ಕರಿಬೇಡಪ್ಪ. ಯಾಕಮ್ಮವ್ರೆ, ನಾನು ನಿಮ್ಮನೆ ಆಳುತ್ತಾನೆ. ಇಲ್ಲಪ್ಪ, ಇಲ್ಲ ಭೈರವ, ಇಲ್ಲ. ನೀನು ನಮ್ಮನೆ ಆಳಲ್ಲಪ್ಪ, ಆಳಲ್ಲ. ನೀನು ನೀನು ನನ್ನ ತಮ್ಮ ಕಣೋ. ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ ಡಾಕ್ಟ್ರೇ, ಬೈರಾನು ನಾನು ಒಂದೇ ತಾಯಿ ಹೊಟ್ಟೆಲಿ ಹುಡ್ದೋರು. ಇವನು ನನ್ನ ಒಡ ಹುಟ್ಟಿದ ತಮ್ಮ ಡಾಕ್ಟ್ರೇ. ಇಷ್ಟು ದಿವಸ ಈ ವಿಷಯ ಯಾಕೆ ಮುಚ್ಚಿಕ್ಕಿದ್ದೆ? ಇನ್ನು ಮುಚ್ಚಡಕ್ಕಿಲ್ಲಪ್ಪ. ಇದುವರೆಗೂ ನನ್ನ ಎದೆಯಲ್ಲಿ ಬೇಯ್ತಾ ಇದ್ದು ನೋವ್ನ ಈಗ ಹೇಳ್ತೀವ್ನಿ. ಯಾರನ್ನ ನೀನು ದೊಡ್ಡ ಬುದ್ಧಿ ಅಂತ ಗೌರವ ಕೊಟ್ಟು ಅವ್ರು ಕೊಡೋ ಚಿತ್ರ ಹಿಂಸೆನೆಲ್ಲ ಸಹಿಸ್ಕೊಂಡಿರ್ತಿದ್ಯೋ, ಆ ನನ್ನ ಗಂಡ ಒಂದು ಕಾಲದಾಗೆ ನಮ್ಮನೆ ಆಳು. ನಾನು ಹುಟ್ಟಿ ತುಂಬಾ ವರ್ಷ ಆದ್ಮೇಲೆ ನೀನು ಹುಟ್ಟಿದ್ದು. ನಾನು ವಯಸ್ಸಿಗೆ ಬರ್ತಿದ್ದಂಗೆ ಅವನ್ ಮೋಸದ ಬಲೆಗೆ ಬಿತ್ತು ನನ್ನ ಶೀಲನ ಹಾಳು ಮಾಡ್ಕೊಂಡ್ಬಿಟ್ಟೆ. ಕೇವಲ ನಮ್ಮ ಆಸ್ತಿ ಒಡೆಯೋದಕ್ಕೋಸ್ಕರ ನನ್ನನ್ನು ಮದುವೆ ಆಗಿತ್ತು ಅಂತ ನನಗೆ ಆಮ್ಯಾಗ ಗೊತ್ತಾತು. ನಿನ್ನನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅಪ್ಪ ಬರ್ದಿಟ್ಟಿದ್ದು ಇಲು ನಿನ್ನ ಪ್ರಾಣ ಉಳಿಸ್ತು. ಈ ವಿಷಯ ನಿನಗ್ ಮೊದಲೇ ತಿಳಿಸೋಣ ಅಂದ್ರೆ ನೀನು ಮೂಗ ಆಗಿದ್ದೆ. ಹಂಗೂ ಒಂದು ವೇಳೆ ಹೇಳಿದ್ರೆ ನಿನ್ನನ್ನ ಸಾಯಿಸ್ತೀನಿ ಅಂತ ಹೆದರ್ಸ್ತಿದ್ದ. ಅಪ್ಪ ಅಮ್ಮ ಹೋದ್ಮ್ಯಾಕೆ ತವ್ರಿನ ಕುಡಿ ನೀನಾದು ನನಗ್ ಕಣ್ಮುಂದೆ ಇರ್ಲಿ ಅಂತ ಅವನ್ ಕೊಡ್ತಾ ಇದ್ದ ಚಿತ್ರ ಹಿಂಸೆನೆಲ್ಲ ಸಹಿಸ್ಕೊಂಡಿರ್ತಿದ್ದೆಪ್ಪ. ಬೈರ, ಏಯ್ ಬೈರ ಅಲ್ಲ ಭೈರವ, ನಿನ್ನ ಪಾಲಿಗೆ ಕಾಲ ಭೈರವ ಅಲ್ಲ ಬಾವ. ಬಾವ ಅಲ್ಲ, ನನ್ನ ಮನೆ ಜೀತದಾಳು ನಂಜೆ ಗೌಡ. ಲೇ ಬಚ್ಚ, ನನಗೆ ಸವಾಲಾಗ್ತೀಯಲ್ಲ. ನಾನು ಎಂತೆಂತ ಹುಲಿ ಸಿಂಹಗಳನ್ನ ಪಳಗಿಸಿದ್ದೀನಿ ಗೊತ್ತಾ? ನೀನು ಗೆದ್ದಲ್ ಹುಳ ಇದ್ದಂಗೆ. ಗೆದ್ಲುಳ ಈಗ ನಾಗರಾವಾಯ್ತು.
ಈಗ ನೀನ್ ಚಿಂದಿ. ಡೇಯ್ ಇದೆಷ್ಟಲ್ಲ? ಎಷ್ಟು? 500 ರೂಪಾಯಿ. ಇದು ನಾನು, ಇದು 1 ರೂಪಾಯಿ ನೀನು. ಹಾ ಅಯ್ಯಯ್ಯೋ, ಬೈರಾ, ಬೈರಾ, ಒಂದ್ ನಿಮಿಷದಲ್ಲಿ ನಿನ್ ಕೂತ್ಕೆನ ಕತ್ರಸ್ ಹಾಕ್ಬಿಡ್ತಿದ್ದೆ. ಇಷ್ಟು ದಿವಸ ನೀನ್ ಯಾರನ್ನ ಗುರಾಣಿಯಾಗಿ ಇಟ್ಕೊಂಡು ನಾನು ಎದುರಿಸ್ತಿದ್ದೋ ಅದೇ ನಮ್ಮಕ್ಕ ಗುರಾಣಿಯಾಗಿ ನಿನಗೆ ರಕ್ಷಣೆ ಕೊಡ್ತಾವಳೆ. ಇಷ್ಟು ದಿವಸ ನಿನ್ನ ಮಾಸ್ತಿನೆಲ್ಲ ತಿಂದಿ ಕೊಬ್ಬಿ ಮೆರೆದಿದ್ ಸಾಕು. ಇನ್ಮೇಲೆ ನಾನಿದ್ದಂಗೆ ನೀನಿರ್ಬೇಕು, ನೀನಿದ್ದಂಗೆ ನಾನು ಆಗ್ಬೇಕು. ಕೇಳ್ದೆ ಅನ್ಯಾಯವಾ? ಈಡ್ತಿನ ನಮ್ ಬೈರು ನಾ ಮನೆ ಆಳಿಗಿಂತ ಕಡೆಯ ನೋಡ್ತಿದ್ದ ನಂಜೇಗೌಡ ನಿಜವಾದ ದೊಡ್ಡ ಬುದ್ಧಿ ಅಲ್ವಂತೆ. ಹೌದಾ? ಭೈರಪ್ಪನವ್ರ ಮನೆ ಆಳಂತೆ. ಯಾರನ್ನವ್ವ ನಂಬೋದ್ ನಾವು? ನಂಜೇಗೌಡ ದೊಡ್ಡ ಬುದ್ಧಿಯವ್ರು ಅಲ್ವಂತೆ ಕಂಡ್ರಲ್ಲ, ಅವ್ರ ಮನೆ ಆಳಂತೆ ಕಂಡ್ರಲ್ಲ. ಹೌದಾ? ಅಡ್ಬಿದ್ದಿ ಬುದ್ಧಿ ಸಣ್ಣ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಏನಾಗಿದೆ ನಿಮ್ಗೆ? ಗೋರ್ಲು ಗಂಡಮಲೆ ಆಮ್ಸಂಖ್ಯೆ ಬಂದ್ಬಿಟ್ಟು ಜಲಮಲೆ ಕಟ್ಕೊಂಡ್ಬಿಟ್ಟು ಎದೆ ಬಡ್ತಾ ನಿಂತೋಗ್ಬಿಟ್ಟಿದ್ದೆ ಡಾಕ್ಟ್ರೆ. ಮತ್ತಿನ್ನೂ ಬದುಕೆ ಇದ್ದೀರಾ? ನಾನು ನಿಮ್ಮನ್ನೊಂದ್ಸರಿ ನೋಡಿ ಅಂತ ತೆಪ್ಕೊಂಡು ಮುತ್ಕೊಬಿಟ್ರೆ ಹೋಗ್ಬೋದು ಅಂತ ಬಂದೆ. ಏನಂದೆ? ನೀವಾ? ನಾನೇ. ಏನ್ರಿ ಇದು ಅವತಾರ? ನಿಮ್ಮನ್ನ ನೋಡ್ಬೇಕು ಅನಿಸ್ತು. ಹೊರಗಡೆ ಶಾನೆ ಜನ ಇದ್ರು, ನೋಡಿದ್ರೆ ತೆಪ್ ತಿಳ್ಕೊಂಡ್ಬಿಡ್ತಾರೆ ಅನ್ಬಿಟ್ಟು ಕಂಬ್ಳಿನ ಗುಬ್ರ ಹಾಕೊಂಡ್ಬಂದ್ಬಿಟ್ಟೆ. ಹೌದು, ನಿಮ್ ಭಾವನ್ಗೆ ಸಖತ್ತಾಗಿ ಬೆಂಡೆತ್ ಬಿಟ್ರಂತೆ. ಎಲ್ಲ ಧನವಂತರಿ ದೇವತೆ ಮಹಿಮೆ. ಆಹಾ, ಹೋಗ್ಲಿಕ್ ಸಾಕು. ಈಗ ನೀವು ಬಂದಿದ್ದು? ಅದೇ ಪಟ್ಟಣಕ್ಕೆ ಹೋಗಿ ಆಸ್ತಿ ವಿಚಾರವಾಗಿ ಲಾಯರ್ನ ನೋಡ್ಕೊಂಡ್ ಬರೋಣ ಅಂತ. ಹೋಗಕ್ ಮುಂಚೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಹೋಗ್ಬಿಟ್ ಬನ್ನಿ. ಬರ್ಲಾ? ಬರ್ಲಾ? ಹೋಗಿ. ಬರ್ಲಾ? ಓಹೋ, ಹೋಗ್ಬಿಟ್ ಬನ್ನಿ. ಬರ್ಲಾ? ನಾನು ಪೇಷಂಟ್ ನೋಡ್ಬೇಕು, ಹೋಗಿ. ಅವ್ರು ನೋಡಕ್ ಮುಂಚೆ ನಮ್ಮನ್ನು ಹೊಸಿ ನೋಡ್ಕೊಳ್ಳಿ. ಹೆಂಗಿದ್ರು ಪಟ್ಟಣಕ್ಕೆ ಹೋಯ್ತಾ ಇದೀನಿ, ಬರೋದು ಸ್ಯಾನಿ ದಿನ ಆಯ್ತದೆ. ನಿಮ್ ಗೆಪ್ತಿಗೋಸ್ಕರ ಅಂತ ಒಂದೇನು ಕೊಡ್ಬಾರ್ದೆ? ಆಹಾ, ಅದೆಲ್ಲ ಈಗಲ್ಲ, ನಮ್ ಮದ್ವೆ ಆದ್ಮೇಲೆ.
ಡಾಕ್ಟ್ರೆ ಮದುವೆ ಆದ್ಮ್ಯಾಕೆ ಬೆಳಗನ ಬೇಜಾನ್ ಕುಡಿಯೋರಂತೆ. ಈಗ ಸ್ಯಾಂಪಲ್ಗೆ ಒಂದೇನು ಕೊಟ್ಬಿಡಿ. ಸ್ಯಾಂಪಲ್ ಇಲ್ಲ ಗೀಂಪಲ್ ಇಲ್ಲ, ಸುಮ್ನೆ ಇಲ್ಲಿಂದ ಹೋಗಿ ಹೋಗಿ ಹೋಗಿ. ಏನಾಯ್ತು? ಕಣ್ಣಲ್ಲಿ ಏನೋ ಬಿದ್ದಾಯ್ತು. ಕಣ್ ತೋರ್ಸಿ. You naughty. ಕಾವೇರಿ, ಆ ಸೊಂಟ ತೆಗಿರ ಬೀಗದ ಕೈ ಕೊಡೆ. ಕೊಡಕಿಲ್ಲ. ಯಾಕೆ? ನನ್ ತಮ್ಮ ಬೀಗದ ಕೈ ಕೊಡ್ಬೇಡ ಅಂತ ಕಟ್ಟುನಿಟ್ಟಾಗಿ ಹೇಳವ್ನೆ. ಮಕ್ಕದ ಮೇಲೆ ಹಾಕದ್ರ ನೋಡು, ಅವ್ನು ಹೇಳ್ಬಿಟ್ಟ ಇವಳು ಕೇಳ್ಬಿಟ್ಲು. ಕೊಡೆ ಇಲ್ಲಿ ಕೊಡ್ತೀಯ ಇಲ್ವಾ? ಕೊಡಕಿಲ್ಲ ಅಂದ್ರೆ ಕೊಡಕಿಲ್ಲ. ಕೊಡೆ ಇಲ್ಲಿ. ಅರೆ, ಮರುವಾದಾಗಿ ದುಡ್ಡೆಲ್ಲ ಮಡಗಿ ಬೀರ್ ಕೈನ ಅಕ್ಕ ಅವ್ರ ಕೈಲಿ ಕೊಡು. ಹೋಗ್ರಲ್ಲೇ, ಕಂಡಿದ್ದೀನಿ ಲುಚ್ಚ ನನ್ನ ಮಕ್ಕಳ. ತೋರಿಸ್ತಾ ನಿನ್ ವರ್ಷೆ. ಸಿಂಗ್ಲಿಗ ಬರಲ್ಲ ಬರಲ್ಲ. ಅಯ್ಯೋ ಶಿವನೇ, ಮನಸ್ಸನಿಗೆ ಟೈಮ್ ಎಡವಟ್ಟ ಆದ್ರೆ ಎಕ್ಕಡ ಕೂಡ ನಿಂತ್ಕೊಂಡು ಮಾತಾಡ್ತದಂತೆ. ಹಂಗಾಯ್ತು ನಂಗತಿ. ಇದೇಂತಣಿ ನಿಮ್ ಗತಿ ಹಿಂಗಾಯ್ತು? ಮೀಸೆ ತಿರುಕೊಂಡು ಮಹಾರಾಜನ್ ತರ ಸಿಂಹಾಸನ ಮೇಲೆ ಕೂತ್ಕೊಂಡು ಕಾಲ ಕಳೀತಾ ಇದ್ದ ನಿನ್ ಬಾಲನ ಕಚಿಕ್ಕಂತ ಕಟ್ ಮಾಡಿ ಪಠಾರತ ಎಸ್ಬಿಟ್ನಲ್ಲ ಎಂಡೋ. ವಿಧಿ ವಿಪರೀತ ವಿಧಿಯಾಗಾತ ವಿಧಿ ವಿಲಾಸವು ಇದೇನ. ನಂದ್ ಎದಿಯೊಳಗಿರೋ ರೋಸ ಈ ಕಬ್ಬನಾಲ್ ಕುದಿಯಂಗ್ ಕುದೀತಾ ಇದೆ ಕಣ್ಲೋ. ಈ ನಂಜೇಗೌಡ ಹಿಮಾಲಯ ಪರ್ವತ ಇದ್ದಂಗೆ, ಆ ಸಿಂಹಾಸನ ಯಾವತ್ತಿದ್ರು ನಂದೇಯ. ಯಾವನವನು ಲೋಪರ್ ನನ್ ಮಗ ಕ್ಯಾಮೆ ಮಾಡ್ದೆ ಅಲ್ಟೆ ಹೊಡಿತಾರೆ ಅವನು ನನ್ ಮಕ್ಳ. ದಾರಿ ಬಿಡಿ. ಸಿಂಗ್ಲಿಕೋ ಹೆಂಗೈತೆ ನಮ್ ಬೈರಣ್ಣ ಆಕ್ಟಿಂಗ್? ಮೈ ಬಗ್ಸಿ ಕೇಮೆ ಮಾಡೋದ್ ಕಲಿರ್ಲ. ಬತ್ತೀನಿ ಕಣವ. ಡಾಕ್ಟ್ರವ್ವ, ಡಾಕ್ಟ್ರವ್ವ, ಏನಾಯ್ತು? ನನ್ ಹೊಟ್ಟೆಲಿರೋ ಗರ್ಭನ ಕರಗಿಸ್ಬಿಟ್ರವ್ವ. ಗರ್ಭ ಕರಗಿಸ್ಬೇಕಾ? ನಿನ್ ಮದ್ವೆ ಯಾವಾಗಾಯ್ತು? ನಂಗೆ ಇನ್ನೂ ಮದ್ವೆನೇ ಆಗಿಲ್ಲ ಡಾಕ್ಟ್ರವ್ವ. ಒಬ್ಬ ಮೋಸ್ಗಾರ ನನ್ನನ್ನು ಕೆಡಿಸ್ಬಿಟ್ಟ. ಈ ವಿಷಯ ನಮ್ಮಪ್ಪಂಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನನ್ನು ಸಿಗದಾಕ್ಬಿಡ್ತಾರೆ. ದಯವಿಟ್ಟು ಕರಗಿಸ್ಬಿಡ್ರವ್ವ. ಯಾರ್ ನಿನ್ನ ಕೆಡ್ಸಿದ್ದು? ಆ ನಂಜೇಗೌಡನ್ ತಮ್ಮ ವೆಂಕಟೇಶ ನನ್ನನ್ ಮದ್ವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ ಕೆಡಿಸ್ಬಿಟ್ಟ. ಅದಕ್ಕೆ ಬೇಗ ಕರಗಿಸ್ಬಿಟ್ರವ್ವ. ಕರಗಿಸ್ಬಿಟ್ರೆ ಈ ವಿಷಯ ಯಾರಿಗೂ ಗೊತ್ತಾಗಕ್ಕಿಲ್ಲ. ಅಲ್ಲಿಗೆಲ್ಲ ಮುಗ್ದೋಗುತ್ತೆ ಅಲ್ಲ? ಅಷ್ಟೇ. ನಮ್ಮಂತವ್ರು ಇನ್ನೇನ್ ಮಾಡಕ್ ಆಯ್ತದ್ರವ್ವ. ಹತ್ತು ಕರೆದು ಗಲಾಟೆ ಮಾಡಿದ್ರೆ ದುಡ್ಡಿರೋರು ಬಚಾವ್ ಆಗ್ಬಿಡ್ತಾರೆ. ನಮ್ಮಂತ ಬಡವರು ಬೀದಿಗೆ ಬಂದ್ಬಿಡ್ತಾರೆ. ನೀವೆಲ್ಲ ಈ ರೀತಿ ಹೆದರ್ಕೊಳ್ತಿರೋ ಈ ನಿಮ್ಮ ಬಲಹೀನತೆನೆ ಅನ್ಯಾಯ ಅತ್ಯಾಚಾರ ಮಾಡೋರ್ಗೆ ಸಹಾಯಕವಾಗಿದೆ. ಬಾ ನನ್ ಜೊತೆ.
ಒಳ್ಳೆ ಮಾತ್ನಲ್ಲಿ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿ ಹೆಂಡತಿಯಾಗಿ ಮಾಡ್ಕೋ. ಏಯ್ ನಾನ್ ಯಾರು, ನನ್ ಜಾತಿ ಯಾವುದು? ನೀನ್ ಹೇಳ್ಬಿಟ್ಟೆ ಅಂತ ಯಾವ್ದೋ ಒಂದು ಕೀಳ್ ಜಾತಿ ಹುಡುಗಿನ ಮದುವೆ ಮಾಡ್ಕೊಳಕ್ಕಾಗತ್ತಾ? ಜಾತಿ ಅಂತೆ ಜಾತಿ. ಇವಳ ಜೊತೆ ಮಲಗೋವಾಗ ಜಾತಿ ಅಡ್ಡ ಬರ್ಲಿಲ್ವಾ? ಇವಳಿಗೆ ಆಸೆ ಹುಡ್ಸಿ ಕೆಡ್ಸೋವಾಗ ಅಡ್ಡ ಬರ್ತಿರೋ ಜಾತಿ ಈಗ ಮದ್ವೆ ಮಾಡ್ಕೊಂತ ಹೇಳುವಾಗ ಅಡ್ಡ ಬಂದ್ಬಿಡ್ತಾ? ಡಾಕ್ಟ್ರೇ, ಬತ್ತಾ ಬತ್ತಾ ನಿನ್ ನಾಲ್ಗೆ ಬೋ ಉದ್ದ ಆಯ್ತಾ? ಅದೇ ನೀನಲ್ಲ, ನಿಮ್ಮ ಅಪ್ಪ ಅಲ್ಲ, ನಿಮ್ ತಾತ ಬಂದ್ರು ಇವಳನ್ನ ನನ್ನ ತಮ್ಮನ ಕೊಟ್ಟು ಮದುವೆ ಮಾಡಕ್ ಹಾಕಿಲ್ಲ. ಇವಳನ್ನ ಯಾಕೆ ಮದ್ವೆ ಮಾಡ್ಕೊಳ್ಳೋದು ನಾನು ನೋಡೇ ಬಿಡ್ತೀನಿ. ಇದೇ ಹುಡುಗಿ ಜೊತೆ ಈ ವೆಂಕಟೇಶ ಮದ್ವೆ ಮಾಡ್ಕೊಳ್ಳೋದನ್ನ ನೀನೇ ಏನು ನಿಮ್ಮಪ್ಪ ಕೂಡ ನೋಡೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಚಂದನೇನೆ ಅಲ್ಲ. ಅಮ್ಮ ಹೋಗೋಣ. ಅಣ್ಣ ಏನಣ್ಣ ಕತೆ ಎಲ್ಲ ಉಲ್ಟಾ ಆಗೋಯ್ತು. ಯಾವ್ದ್ರ ಬೇಡ, ಸುಮ್ಕಿರ್ಲ. ನಾನಿಲ್ವಾ? ನಡಿಲ. ಇವತ್ತು ಇವಳಿಗಾಗಿದ್ದು ನಾಳೆ ನಿಮ್ ಮಗಳಿಗೂ ಆಗ್ಬಹುದು, ನಾಡಿದ್ದು ಇನ್ನೊಬ್ಳಿಗಾಗಬಹುದು. ಎಲ್ಲ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಯಾರ್ ಬರ್ಲಿ ಬಿಡ್ಲಿ, ಇವಳಿಗೆ ನ್ಯಾಯ ಸಿಗೋವರೆಗೂ ನಾನ್ ಮಾತ್ರ ಈಗ್ಲಿಂದಾನೆ ನಿರಾಹಾರ ದೀಕ್ಷೆ ಕೂತ್ಕೋತೀನಿ. ಇಲ್ಲಿ ನೋಡಿ, ನಾವು ಕುಂತ್ಕೊಳಕಾಯ್ತದ ಒಟ್ಟಿ ಕೆಲಸ ಬಿಟ್ಟು ಬಾ. ಬದ್ಮಾಶ್ ನನ್ನ ಮಗನೇ, ನೀನು ಮಾಡಿದ ಅಲ್ಕ ಕೆಲ್ಸಕ್ಕೆ ಈಗ ನನ್ನ ಕುತ್ತಿಗೆ ಬಂದೈತಲ್ಲೋ. ವಿಷಯ ಎಷ್ಟೊಂದು ದೊಡ್ಡದಾಗುತ್ತೆ ಅಂತ ನಮ್ ತಾಯಿಗೆ ಒಂದು ನಿನಗೆ ಗೊತ್ತಿರಲಿಲ್ಲ ಅಣ್ಣ. ಜನರ ಸೇವೆ ಮಾಡೋಕೆ ಹಳ್ಳಿಗೆ ಬಂದಿರೋ ಒಂಟಿ ಹುಡುಗಿ ಅಂತ ಮುಟ್ಟದ್ದಕ್ಕೆ ಆ ತಿಕ್ಕಲ್ ನಂಗ ಆಡ್ತಿದ್ದ ತಿಪ್ಪೆಯಲ್ಲಿದ್ದ ಬೈರನ್ನ ಮುಲಿ ಮಾಡಾಕ್ಬಿಟ್ಲಲ್ಲ. ಏಯ್, ಇವಳು ನಿಂಗೆ ಬಿಟ್ಬಿಟ್ರೆ ಊರೇ ಅವಳದಾಗೋಯ್ತದೆ ಕಂಡ್ಲಾ. ನೀನು ಓ ಅಂದಣ್ಣ, ಇವತ್ತೇ ಅವಳಿಗೆ ಗಂಟು ಮುಟ್ಟೆ ಕಟ್ಸಿ ಊರಿಂದ ಆಚೆ ಹಾಕ್ಸ್ಬಿಡ್ತೀನಿ. ಅಪ್ಪಣೆ ಕೊಡಿ ಬುದ್ಧಿ, ಅವಳಿಗೊಂದು ಗತಿ ಕಾಣಿಸ್ಬಿಡ್ತೀವಿ. ಒಂದ್ ಕೆಲಸ ಮಾಡ್ರಲ್ಲ, ಏನ್ ದಣಿ? ಸೋಮ್ನಾಗೆ ನಾ ಕಾಣಿ ಆಯ್ತಾ? ಐತೆ. ತಗೊಂಡೋಗಿ ಆ ದಾಸಯ್ಯನ ಹತ್ರ ಕಣಿ ಕೇಳ್ರ. ಎರಡು ದಿನ ನಾನು ಊರಲ್ಲಿ ಇಲ್ಲ ಅಂದಿದ ತಕ್ಷಣ ಬಾಲ ಬಿಸ್ತಾ ಇದ್ಯಾ? ತಪ್ಪಾಯ್ತಣ್ಣ. ತಪ್ಪಾಯ್ತು. ಈ ತಪ್ಪು ಯಾರೋ ಮಣೆ? ನಾನೇ. ನೀನೆ. ಚೆನ್ನಾಗಿ ಜ್ಞಾಪಕ ಮಾಡಿಕೋ, ಈಗ ಬಿಟ್ಟಿರೋದು ಶಾಂಪಲ್. ನಾಳೆ ಒಳಗೆ ನೀನೇನಾದ್ರೂ ಕುತ್ತಿಗೆ ತಾಳಿ ಕಟ್ಲಿಲ್ಲ ಅಂದ್ರೆ ಆಗ್ತೀನಿ ಬಿಡಣ್ಣ. ಆದ್ಯ
ಡಾಕ್ಟ್ರಮ್ಮ ಅವ್ರಿಗೇನೋ ಮದುವೆ ಮಾಡಿಸ್ಬಿಟ್ರಿ ನಮ್ಗೇನ್ ಬ್ಯಾಡ್ವೆ ಏನು ಏನಿಲ್ಲ ಒಂದ್ ಹಾಡಾದ್ರೂ ಆಡೋಣ ಏನೋ ಅವತ್ತ ಗಲ್ಡಿ ಮನೆ ಹೆಂಗ್ ಹೊಡಿದ್ರಿ ನೋಡಿ. ಬೈರಾ ನಾನು ಗುಮ್ಮಣ್ಣ ಗೊತ್ತಾಗ್ಲಿಲ್ವಾ? ಗುಮ್ಮಣ್ಣ ನೀನು ಅರೆ ಮಾತ್ ಬೇರೆ ಬಂದ್ಬಿಟ್ಟದೆ, ಇಲ್ಲಿ ವ್ಯಾಸ ಬೇರೆ ಬದಲಾಗ್ಬಿಟ್ಟದೆ. ಬಹು ಸಂತೋಷ ಆಯ್ತು ಕಣಪ್ಪ, ಬಹು ಸಂತೋಷ ಆಯ್ತು. ಮಾವ ಆ? ಏನಿದು ನಿನ್ನ ಯಾಸ? ಯಾಸ? ಏನೋ ನೀನ್ ಪೇಟೆಗೆ ಹೋಗಿ ಯಾರ ತಲೆ ಮೇಲೆ ಕೈ ಇಟ್ಟಿ ಗುಡಿಸಿ ಗುಂಡಾಂತರ ಮಾಡಿ ಬಂದಿರಂಗ್ ಕಾಣ್ತೀಯಾ? ಯಪ್ಪ ನಾನ್ ಯಾರ ತಲೆ ಮೇಲೂ ಕೈ ಇಟ್ಟು ಗುಡ್ಸಿ ಗುಂಡಾಂತರ ಮಾಡಿ ಇಲ್ಲಿಗೆ ಬರ್ಲಿಲ್ಲ. ಹಗ್ಲು ರಾತ್ರಿ ಪಟ್ಟಣದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ 5 ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಮೂರ್ ತಿಪ್ಪೇಶಿ ಫಾರಂ ನಾನು ಆಗ್ಲೇ ತಗೊಂಡಾಯ್ತು. ಇದೇ ಖುಷಿಲಿ ಪಾರ್ಟಿ ಪಾರ್ಟಿ? ಯಾವ ಪಾರ್ಟಿ? ಇನ್ಯಾವ ಪಾರ್ಟಿ? ಒಡೆಯಸ್ಪುರನ್ ಪಾರ್ಟಿ? ಅಬ್ಬಬ್ಬ, ಅದೊಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಹೇಳಿ, ಮಾನೇನಾರ ಮತ್ ಗುಂಡಾಗ್ಬಿಟ್ರೆ ಕೂತ್ಕೊಂಡ್ಬಿಡ್ತೀನಿ. ಏನಣ್ಣ ಕಬ್ಬಿನ ತೋಟಕ್ಕೆ ನೀರ್ ಕಟ್ಟದ್ಮೇಲೆ ಅಟ್ಟಿ ತಕ್ ಬಂದ್ಬಿಡ್ಲ ಭಿಕ್ಷೆ ಹಾಕಿ ಸ್ವಾಮಿ. ಅಣ್ಣ ಅಣ್ಣ ಭಿಕ್ಷೆ ಹಾಕಣ್ಣ. ಅಯ್ಯ ನಿನ್ನ ಎಲ್ಲೋ ನೋಡ್ದಂಗೈತಲ್ಲ. ನೀನು ನಮ್ಮ ಹಳ್ಳಿ ಫಾರಂ ಮನೆ ತಿಪ್ಪೇಸಿ ಅಲ್ಲ? ಓ ಬೈರಣ್ಣ, ಅದೇ ತಿಪ್ಪೇಶನೆ. ಏನೋ ನಮ್ಮೂರ್ ನಾನು ಭಿಕಾರಿ ಆಗ್ಬಿಟ್ಟವನೆ ಗುಮ್ಮಣ್ಣ ಅಂತ ನನ್ ಮನೇಲಿ ಆಶ್ರಯ ಕೊಟ್ಟೆ. ನನಗೆ ಯಾಮಾರಿಸಿ ಎಣ್ಣೆ ಹಾಕ್ಸಿ ಮೋಸ ಮಾಡಿ ನನ್ನ ಆಸ್ತಿನೆಲ್ಲ ಲಪ್ಟಾಚ್ಬಿಟ್ಟ ಕಣಣ್ಣ. ಗುರುವೆ ಎವ್ರಣ್ಣ ನನ್ಗೆ ಅವತ್ತೇ ಅನುಮಾನ ಬತ್ತು ಆ ಗುಮ್ಮನ ಮೇಲೆ. ಆ ಮೋಸಗಾರನಿಗೆ ನೀನೇ ಸರಿಯಾಗಿ ಬುದ್ಧಿ ಕಲ್ಸು ಗುರುವೆ. ಮನ್ಸ ಅಂದ್ಮ್ಯಾಕ್ ಒಂದಲ್ಲ ಒಂದ್ ಈಕ್ನೆಸ್ ಇರ್ಲೇಬೇಕು. ನಮ್ ಗುಮ್ಮಣ್ಣನ್ ಏನ್ ಈಕ್ನೆಸ್ ತಿಳ್ಕೊಬೇಕಲ್ಲ. ಕುಂಭಕರ್ಣನ್ಗೆ ನಿದ್ದೆ ಹೆಂಗೆ ಈಕ್ನೆಸ್, ಹಂಗೆ ಈ ಗುಮ್ಮಣ್ಣನ್ಗೆ ಎಣ್ಣೆನೆ ಈಕ್ನೆಸ್. ಎಣ್ಣೆ ಹೊಡೆಯೋವರೆಗೂ ಭೂತಯ್ಯ, ಎಣ್ಣೆ ಹೊಡೆದ್ಮೇಲೆ ದಾನ್ಸೂರ್ ಕರ್ಣ ಕಣ್ರಪ್ಪ. ಇವನು ಈಕ್ನೆಸ್ ಎಣ್ಣೆ. ಬೈರಣ್ಣ, ನಾನ್ ಸತ್ತು ನಿನ್ ಹೊಟ್ಟಾಗಿ ಬಿಡ್ತೀನಿ, ದಯವಿಟ್ಟು ನನಗೊಂದ್ ದಾರಿ ತೋರ್ಸಣ್ಣ. ನೀನೇನ್ ಯೋಚನೆ ಮಾಡ್ಬೇಡ. ಯಾವ ಎಣ್ಣೆ ವೀಕ್ನೆಸ್ ಇಂದ ಅವನು ನೀನು ಹೊಡೆದ್ನೋ ಅದೇ ಎಣ್ಣೆ ವೀಕ್ನೆಸ್ ಇಂದ ಅವನು ತಿರುಪಿ ಅಂತ ಮಾಡಿಸ್ತೀನಿ. ನಮ್ ತಾಯಿ ಸತ್ವಾಗ್ಲು ಬಿಡ್ತಾ ಇರ್ಲಿಲ್ಲಪ್ಪ. ನೀನ್ ಹುಡ್ತಪ್ಪ ಅನ್ನೋ ಹೊತ್ತಿಗೆ ಒಂದ್ ಬೆಗ್ ಹಾಕ್ಬಿಟ್ಟೆ. ಗೋಮಣ್ಣ, ಹಂಗೆ ಇದನ್ನು ಶಿವ ಅನ್ಸ್ಬಿಡಿ. ಆಯ್ತು ಬಿಡು. ಏನ ನಾನು ಹೋಗ್ಬಿಟ್ಟು ಸಿಂಕುಗೂ ಜಾಕ್ಟೆಗೂ ಹೇಳಿ ಬಂದ್ಬಿಟ್ಲೆ. ಸಿಗ್ಲಿ ಏನ ಅಬ್ಬಾಸೆ ಎಲ್ಲಿ? ನಿನ್ಗೆ ಚಾಪೀಸು ಸಾಲಕ್ಕಿಲ್ಲ ಅಂತ ತರಕ್ ಹೋಗವನೆ. ಸಿಗಡಿ ಏನ ನಿನ್ ಏಟ್ ಕಿತಾಬ್ ಬೋದಿದ್ದೀನಿ, ಏಟ್ ಕಿತಾಬ್ ಬಂದಿದ್ದೀನಿ. ಏಯ್, ನಿನ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ. ಇವತ್ತು ನೀನ್ ಬೇಕಾದ ಕೇಳು, ಎಲ್ಲ ಕೊಟ್ಬಿಡ್ತೀನಿ. ಏನ್ ಬೇಕು ಅಂತ ಕೇಳಪ್ಪ, ಕೇಳು ಪುಟ್ಟ, ಕೇಳ ಕದ. ಏನ ಏನು ನನ್ಗೊಂದ್ 10,000 ರೂಪಾಯಿ ಇದ್ರೆ ಕೊಡು. ಮಗನೇ, 50,000 ರೂಪಾಯಿ ಕೇಳ್ತೀಯ ಅನ್ಕೊಂಡಿದ್ದೆ, ಜುಜುಬಿ 10,000 ರೂಪಾಯಿ ಕೇಳ್ತೀಯಲ್ಲೋ ಸಿಗ್ಲಿಗ. ಕೈ ಒಡ್ಡು, ಕೈ ಒಡ್ಡು ತಗೋ. ಇಷ್ಟೇ ಅಲ್ಲ, ನಮ್ಮೂರಲ್ಲಿ ಯಾರ್ಯಾರು ಕಷ್ಟ ಐತೆ ಎಲ್ರೂ ಬರಕ್ಕೆ. ನಮ್ಮೂರ ದಾನಸೂರ ಕರ್ಣ ಗುಮ್ಮಣ್ಣನಿಗೆ, 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 ನ್ಯಾಯ ದೇವರು, ಗುಮ್ಮಣ್ಣನಿಗೆ, ಈ ಊರ ಗುಮ್ಮಣ್ಣನವರು. ಗುಮ್ಮಣ್ಣನಿಗೆ, 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 ಗುಮ್ಮಣ್ಣನಿಗೆ.
ನಾನಿನ್ನು ಎಲ್ರೂ ದಾನ ಮಾಡ್ಬೇಕು. ವೇರ್ ಇಸ್ ಬನಿ? ಮನಿ ಎಲ್ಲ ಖಾಲಿ. ಎಲ್ಲ ಖಾಲಿ. ಬೇಡ. ವಾಟ್ ನೆಕ್ಸ್ಟ್ ಪ್ರೋಗ್ರಾಮ್? ಹಳೆ ಪೇಪರ್ ಖಾಲಿ ಸೀಸಾ, ಹಳೆ ಪೇಪರ್ ಖಾಲಿ ಸೀಸಾ, ಹಳೆ ಪೇಪರ್ ಖಾಲಿ ಸೀಸಾ, ಹಳೆ ಪೇಪರ್ ಖಾಲಿ ಸೀಸಾ. ಅಣ್ಣ ಪೇಪರ್ ಕೊಡ್ತೀರಣ್ಣ? ಏನ ಎಲ್ಲೋಗ್ಬಿಟ್ಟ? ಕಾವೇರಿ, ಯಮುನಾ ಕಾಗಜ ಬರೆದು ಇಲ್ಲಿಗೆ ಬ್ಯಾಗ ಕರ್ಸು. ಇದೇನ್ರಿ ಹಿಂಗ ಹೇಳ್ತಾ ಇದ್ದೀರಾ? ನಾನು ಎಷ್ಟು ಸಲ ಅವಳನ್ನ ಕರ್ಸಿ ಅಂತ ಹೇಳಿದ್ರು ಅವಳು ಈ ಹಳ್ಳಿಗೆ ಕಾಲ್ ಹಿಡ್ಕೊಡ್ದು ಅಂತ ಹೇಳ್ತಾ ಇದ್ರಲ್ಲ. ಅವತ್ತು ಹೇಳಿದ್ದೆ ಕಣೆ, ಇವತ್ತು ಹೇಳ್ತೀವನಲ್ಲ ಕರ್ಸು ಅಂತ. ನೋಡು, ನಾಡಿದ್ದು ವಿಶೇಷವಾದ ಊರಬ್ಬನ ಇಟ್ಕೊಂಡಿವ್ನಿ. ಅದಾದ್ಮೇಲೆ ಆಸ್ತಿ ಪಾಸ್ತಿನೆಲ್ಲ ನಿನ್ ತಮ್ಮ ಭೈರವನಿಗೆ ವಹಿಸ್ಬಿಟ್ಟು ನಾವು 3 ಜನನು ಈ ಊರೇ ಬಿಟ್ಟು ಹೊಂಟೋಗವ. ಯಾಕೆ ಹಂಗ ನೋಡ್ತೀಯ? ಅಯ್ಯೋ ಹುಚ್ಚಿ, ಒಂದು ಸಲ ಎಡವದ ಮೇಲೆ ಅಲ್ವೇನೆ ಅಲ್ಲಿ ಕಲ್ಲೈತೆ ಅಂತ ಗೊತ್ತಾಗೋದು. ಈಗ ನನಗ್ ಬುದ್ಧಿ ಬಂದೈತೆ ಕಣೆ. ನೋಡು, ಹಬ್ಬ ಮುಗಿದ್ಮೇಲೆ 3 ಜನನು ಈ ಊರೇ ಬಿಟ್ಬಿಟ್ಟು ದೂರ ಹೋಗಿ ಜೀವನ ಮಾಡವ. ನನ್ ಯಾಕಮ್ಮ ಅರ್ಜೆಂಟ್ ಆಗಿ ಕರ್ಸಿದ್ರಿ? ನನ್ಗೆ ಎಕ್ಸಾಮ್ ಬೇರೆ ನಡೀತಾ ಇತ್ತು. ಏನಾಯ್ತೋ ಏನೋ ಅಂತ ಬಿಟ್ ಬಂದ್ಬಿಟ್ಟೆ. ಮುಂದಿನ ಸಲ ಕಟ್ಟಿದ್ರಾಯ್ತು ಬಿಡವ. ಈ ವರ್ಷ ಊರಬ್ಬನ ನಾನೇ ಮಾಡಿಕೊಂಡಿವ್ನಿ. ನೀನ್ ಇಲ್ದೆ ಹಬ್ಬ ಮಾಡೋದು ಹೆಂಗೆ ಅಂತ ಅದಕ್ಕೆ ನೀನ್ ಕರ್ಸಿದ್ದು. ಹಬ್ಬ ಮುಗಿಸ್ಕೊಂಡು 3 ಜನನು ಯಾತ್ರೆಗೆ ಹೋಗಿ ಬಂದ್ಬಿಡವ. ಏನ್ರಪ್ಪ, ಚೀಟಿನೆಲ್ಲ ಚೆನ್ನಾಗಿ ಕುಲುಕಿದ್ದಾಯ್ತು. ಇನ್ನು ಪ್ರಾರಂಭ ಮಾಡೋಣವೇ? ಊರ್ ಹಬ್ಬದಲ್ಲಿ ಇದೇನಿದು ಲಾಟ್ರಿ ಎತ್ತೋ ಪದ್ಧತಿ? ಈ ಹಬ್ಬ ಪುರಾತನ ಕಾಲದಿಂದಲೂ ಪರಂಪರೆಯಾಗಿ ನಡೆದು ಬಂದಿರೋದು. ನಮ್ಮೂರಿಗೆ ಮಳೆ ಬೀಳದಿರುವಾಗ ಈ ಊರ್ ಹಬ್ಬ ಮಾಡ್ತೀವಿ. ಇದ್ರ ವಿಶೇಷ ಏನಪ್ಪಾ ಅಂತಂದ್ರೆ, ವರ್ಣನ ಹೆಂಡತಿ ಬೊಂಬೆ ಮಾಡಿ ಊರೆಲ್ಲ ಮೆರವಣಿಗೆ ಮಾಡ್ತೀವಿ. ಮದುವೆ ಆಗದಿರೋ ಯುವಕರ ಹೆಸರೆಲ್ಲ ಬರೆದು ಇದರಲ್ಲಿ ಹಾಕಿ ಚೀಟಿ ಎತ್ತೀವಿ. ಆ ಚೀಟಿ ಯಾರ ಹೆಸರಿಗೆ ಬರುತ್ತೋ ಅವರು ಈ ಬೊಂಬೆಗೆ ತಾಳಿ ಕಟ್ಟಬೇಕು, ಮದುವೆ ಮಾಡ್ಕೋಬೇಕು. ಆಗಿದನ್ ನೋಡಿ ವರ್ಣ, ಅಯ್ಯೋ ನನ್ನ ಹೆಂಡತಿಗೆ ಬೇರೆ ಒಂದು ತಾಳಿ ಕಟ್ಟದ್ನಲ್ಲ ಅಂತ ಕಣ್ಣೀರ್ ಹಾಕ್ತಾನೆ. ಆ ಕಣ್ಣೀರೇ ಮಳೆ ರೂಪವಾಗಿ ಬಂದು ನಮ್ಮ ಹಳ್ಳಿಗೆ ಬೀಳುತ್ತೆ ಅಂತ ಪ್ರತೀತಿ. ಅಯ್ಯೋ, ಇನ್ನು ಈ ಮೂಢನಂಬಿಕೆ ಬಿಟ್ಟಿಲ್ವಾ? ಮೂಢನಂಬಿಕೆ ಪ್ರಶ್ನೆ ಈಗ ಬೇಡ ತಾಯಿ. ಬನ್ನಿ ಬನ್ನಿ, ನೀವೇನ್ ಚೀಟಿ ಎತ್ತಿ ತಕ್ಕೊಡಿ ಡಾಕ್ಟ್ರವ್ವ. ತೆಗಿಯವ. ತೆಗೀರಿ ತಾಯಿ. ಭೈರವ, ನಂಜೇಗೌಡ್ರೆ, ಇನ್ನು ಕಾರ್ಯಕ್ರಮ ಪ್ರಾರಂಭ ಮಾಡ್ಬೋದಲ್ಲ? ಏನ್ರಪ್ಪ, ಮಾಡ್ಬೋದು. ಮಗ ಭೈರವ, ತಾಳಿ ಕಟ್ಟಪ್ಪ. ಅಯ್ಯೋ ಕ್ಯಾಪರ್ಗಳ, ಮ್ಯಾಲ್ಕ್ ಯಾಕೋ ನೋಡ್ತೀರಾ? ಮಳೆ ಅಲ್ಲಿ ಬರಾಕಿಲ್ಲ. ಇರೋ ವಿಷಯ ಹೇಳಿದ್ರೆ ಇಲ್ಲಿ ಬರ್ತದೆ. ಏನೋ ಜುಟ್ಟು ನನ್ನ ಮಗನೇ, ನಿನ್ನೆ ಮೊನ್ನೆ ಕಣ್ಬಿಟ್ಟಿರೋ ಕುನ್ನಿ ನೀನು ನನಗೆ ಸವಾಲಾಗ್ತೀಯಾ? ಅದು ಈ ಡಾಕ್ಟ್ರವನ ಜೊತೆ ಸೇರ್ಕೊಂಡು. ಡಾಕ್ಟ್ರವ, ನೀ ಹೇಳ್ದಂಗೆ ಇದು ಮೂಢನಂಬಿಕೆನೆಯ. ಆದ್ರೆ ಈಗ ನಡೆದದ್ದು ಮಳರಾಯನ ಹಬ್ಬ ಅಲ್ಲ, ನನ್ನ ಬಾಮೈದನ ಮದುವೆ. ಭೈರವ, ನೀನೀಗ ತಾಳಿ ಕಡ್ದಲ್ಲಪ್ಪ, ಅದು ಯಾರು ಕಡ್ದೆ ಅಂತ ಓಸಿ ಹೋಗಿ ಮಕ್ಕ ನೋಡು. ಕೇಳ್ರಪ್ಪ, ಇಡೀ ಊರ್ ಜನಗಳ ಮುಂದೆ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿರೋ ಈ ಭೈರವ ಈ ಗಳಿಗೆಯಿಂದ ನನ್ನ ಅಳಿಯ.
ಡಾಕ್ಟ್ರಮ್ಮ, ನಿಜ ಏನು ಅಂತ ನಿಮಗೆ ಗೊತ್ತು. ನೀವು ಕಣ್ಣಾರೆ ನೋಡಿದ್ದೀರಾ. ಇದು ಮೋಸದ ಮದುವೆ. ಮೋಸನೋ ದ್ರೋಹನೋ, ಗಂಡು ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿದ್ಮೇಲೆ ಅವರಿಬ್ರು ಗಂಡ ಹೆಂಡ್ತಿನೇ. ಅದೇ ಈ ಮಣ್ಣಿನ ಹಿರಿಮೆ. ದಯವಿಟ್ಟು ನನ್ನ ಮರ್ತು ಬಿಡಿ. ಡಾಕ್ಟ್ರಮ್ಮ, ನಾನು ನಿಮ್ಮನ್ನ ಮರೆಯದ ಮೋಸದಿಂದ ಆದ ಮದುವೆನ ನಾನ್ ಮದುವೆ ಅಂತ ಒಪ್ಪಲ್ಲ. ನೀವು ಒಪ್ಕೋತಿರೋ ಬಿಡ್ತಿರೋ ಯಮುನಾ, ನಿಮ್ ಸೊತ್ತು. ಇಷ್ಟ ದಿವಸ ನನ್ನ ಜೊತೆ ಕಳೆದ ಗಳಿಗೆನೆಲ್ಲ ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಮರ್ತು ಬಿಡಿ, ಮರ್ತು ಬಿಡಿ. ಇಷ್ಟು ವರ್ಷ ಕಣ್ರೆಪ್ಪೆ ಬಿಟ್ಕೊಂಡು ಕಾಯ್ಕೊಂಡು ಬಂದಿರೋ ಈ ಆಸ್ತಿನ ಯಾವಳೋ ಡಾಕ್ಟರ್ಗೆ ಬಿಟ್ಕೊಡ್ತೀನಾ? ಛೀ, ನಿಮ್ಮ ದ್ರೋಹಕ್ಕೂ ಮೋಸಕ್ಕೂ ಮಿತಿನೇ ಇಲ್ವಾ? ನನ್ನ ತಮ್ಮನ್ನು ಹಾಳು ಮಾಡಿದಲ್ದೆ ಹೆತ್ತ ಮಗಳನ್ನೂ ಹಾಳು ಮಾಡ್ಬಿಟ್ರಲ್ರಿ. ಏಯ್, ಅಷ್ಟೇ ಅಲ್ಲ ಕಡೆ, ಇವತ್ತೊಂದು ನಿಜ ಹೇಳ್ತೀನಿ ಕೇಳು. ಈ ಆಸ್ತಿನ ಹೆಂಗಾರ ಮಾಡಿ ಲಪಟಾಯಿಸ್ಬೇಕು ಅಂತ ನೀನನ್ನು ಕೆಡಿಸಿ ಮದುವೆ ಮಾಡ್ಕೊಂಡಿದ್ದು. ಇನ್ನೊಂದು ವಿಷಯ ಗೊತ್ತಾ? ನಾನೇ ನನ್ನ ಕೈಯಾರ ನಿಮ್ಮ ಅಪ್ಪನ್ನ ಸಾಯಿಸಿದ್ದು. ನಿಮ್ಮಮ್ಮನ್ನು ನದಿಗೆ ತಳ್ಳಿ ಸಾಯಿಸಿದ್ದು ನಾನೇ. ನಿನ್ ತಮ್ಮನ್ನು ಸಾಯಿಸ್ಬೇಕು ಅಂತಿದ್ದೆ, ಆದ್ರೆ ಆಸ್ತಿ ಎಲ್ಲ ಅವನ ಹೆಸರಿಗೈತಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಏಯ್, ನನಗೆ ಈ ಆಸ್ತಿ ಮುಖ್ಯ ಕಡೆ. ಅದರ ಮುಂದೆ ನೀನಾಗ್ಲಿ, ನಿನ್ ತಮ್ಮ ಆಗ್ಲಿ, ನಿನ್ ಮಗಳಾಗ್ಲಿ ಹುಲ್ ಕಡ್ಡಿಗೆ ಸಮಾನ. ಗಂಡ ಎಷ್ಟೇ ಕೆಟ್ಟವನಾದ್ರು ಹೆಂಡತಿ ಆದವಳು ಅವನ್ನೇ ಪೂಜೆ ಮಾಡ್ತಾಳೆ. ಅವನ್ ಸತ್ತಾಗ ಎಲ್ಲ ಸುಖನು ತ್ಯಾಗ ಮಾಡ್ತಾಳೆ. ವಿಧವೆ ಅನ್ನೋ ಪಟ್ಟ ಹಣೆ ಕಟ್ಕೋತಾಳೆ. ಆದ್ರೆ ಇವತ್ತು ನಾನು ಇದಕ್ಕೆ ವಿರುದ್ಧವಾಗಿ ನಡ್ಕೋತೀನಿ. ನೀನು ಬದುಕಿರೋವರೆಗೂ ನಾನು ವಿಧವೆಯಾಗಿ ಬಾಳ್ತೀನಿ. ನೀನು ಸತ್ತ ಕ್ಷಣದಿಂದ ಮುತ್ತೈದೆಯಾಗಿ ನಾನು ಸಾಯೋ ಗಂಟ ಬಾಳ್ತೀನಿ. ಅಯೋಗ್ಯ ನಂಬಿ ಆ ವೇಷಕ್ಕೆ ಬಲಿಯಾಗಿ ಇವತ್ತು ಈ ವೇಷನ ಹಾಕೊಳ್ಳಂಗಾಯ್ತು. ಅಂದ್ರೆ ನಾನು ಮದುವೆ ಆದಾಗ್ಲಿಂದ ನನ್ನ ಗಂಡ ನನಗೆ ಕೊಡ್ತಾ ಇದ್ದ ಚಿತ್ರಹಿಂಸೆ, ನನ್ನ ತಮ್ಮನ ಕೊಟ್ಟ ನರಕ ವೇದನೆ ಎಲ್ಲಿವರೆಗೂ ಎಲ್ಲ ಸಹಿಸ್ಕೊಂಡು ಬಂದೆ. ಕೇವಲ ಆಸ್ತಿಗೋಸ್ಕರ ಹೆತ್ತ ಮಗಳಿಗೆ ದ್ರೋಹ ಮಾಡಿದ ಮೇಲೆ ಇನ್ಯಾವ ಸಂಪತ್ತಿಗೆ ನಿಮ್ಮ ಅಪ್ಪನ ಗಂಡ ಅಂತ ಒಪ್ಕೊಳ್ಳಿ, ಇನ್ಯಾವ ಸುಖಕ್ಕೋಸ್ಕರ ಗಂಡ ಅಂತ ಪೂಜಿಸ್ಲಿ? ಹೇಳಮ್ಮ, ಹೇಳು. ಅಮ್ಮ, ಮೂಗಾಗಿದ್ದ ನನ್ನ ತಮ್ಮ ಭೈರವನ್ಗೆ ಮಾತು ಬರೋ ಹಂಗ್ ಮಾಡಿದ್ದು ಆ ಡಾಕ್ಟ್ರು ಚಂದನ. ಭಾವನ್ಗೆ ಹೆದರ್ಕೊಂಡು ಹೇಳಿ ಹಂಗಿದ್ದ ನನ್ನ ತಮ್ಮನಿಗೆ ಪೌರುಷ ತುಂಬಿ ಮನುಷ್ಯನಾಗಿ ಮಾಡಿದ್ದು ಆ ಡಾಕ್ಟ್ರು ಚಂದನ. ಭೈರವನು ಆ ಡಾಕ್ಟ್ರು ಒಬ್ಬರಿಗೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಅವರಿಬ್ಬರನ್ನ
ನಿಮ್ಮಪ್ಪ ಆಗಲ್ಸ್ಬಿಟ್ಟಮ್ಮ, ಆಗಲ್ಸ್ಬಿಟ್ರು ತಾಯಿ. ಏನು ಡಾಕ್ಟ್ರಮ್ಮನು ಮಾವನು ಪ್ರೀತಿಸ್ತಾ ಇದ್ದಾರಾ? ಕಾವೇರಮ್ಮ, ಎಷ್ಟೋ ಜನರ ಪಾಪನ್ ತೊಳೆಯೋ ಆ ಕಾವೇರಿ ತಾಯಿ ಹೆಸರಿಟ್ಕೊಂಡು ನನ್ನ ಗಂಡನ ಪಾಪ ತೊಳೆಯೋದಿಕ್ಕೆ ನಾನ್ ಹಿಂಗಾಗಿದ್ದೀನವ. ನಾನೇನ್ ಬರ್ತೀನಿ. ನಮಸ್ಕಾರ. ಎಲ್ಲಿಗೊಂಟ್ರಮ್ಮ? ಚಿಕ್ಕ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗಿ ಇಡೀ ನಮ್ಮ ಕುಟುಂಬನ ಆ ದೇವ್ರು ಕಿತ್ಕೊಂಡ್ಬಿಟ್ಟ. ಅದನ್ನೆಲ್ಲ ಮರ್ತು ಹಾಯಾಗಿದ್ದೆ. ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಇಲ್ಲಿರ್ಬೇಕು? ಅದಕ್ಕೆ ದೂರ ಹೋಗ್ತೀನಿ. ಡಾಕ್ಟ್ರಮ್ಮ, ಈಗ ನೀವು ಇಲ್ಲಿಂದ ದೂರ ಹೊಂಟೋದ್ರೆ ನಿಮ್ ಕಣ್ಣೀರ್ ಮಾತ್ರ ಒರೆಸ್ಕೋಬಹುದು. ಅದೇ ನಿಮ್ ನೋವನ್ನ ಸ್ವಲ್ಪ ಮರ್ತು ನೀವಿಲ್ಲೇ ಇದ್ರೆ ನಮ್ಮಂತ 100 ಜನರ ಕಣ್ಣೀರ್ ಒರೆಸಬಹುದು ಡಾಕ್ಟ್ರಮ್ಮ. ನಾನು ನಿಮ್ಗಿಂತ ಚಿಕ್ಕವಳು, ನಿಮ್ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ ಡಾಕ್ಟ್ರಮ್ಮ. ದಯವಿಟ್ಟು ಹೋಗ್ಬೇಡಿ ಡಾಕ್ಟರ್ವಾ, ದಯವಿಟ್ಟು ಹೋಗ್ಬೇಡಿ ಡಾಕ್ಟರ್. ಹೋಗ್ಬೇಡಿ ಕಣವ. ಭೈರವ, ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ, ನಾನ್ ಬಿಟ್ಟು ದೂರ ಹೋಗ್ಬೇಡಿ. ನೀವಿಲ್ದೆ ನಾನ್ ಬದುಕಿರಲ್ಲ. ನೀವಿಲ್ದೆ ನಾನು ಬದುಕಿರಲ್ಲ ಭೈರವ. ನನಗ್ ನೀವು ಬೇಕು, ನೀವು ಬೇಕು. ದಯವಿಟ್ಟು ನನ್ನ ದೂರ ಮಾಡಬೇಡಿ ಪ್ಲೀಸ್. ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ, ಈ ಜನ್ಮನೆಲ್ಲ ಎಷ್ಟೇ ಜನ್ಮ ಇದ್ರು ನೀವು ನನ್ನ ಯಮುನಾ, ನೀನು ಡಾಕ್ಟ್ರಮ್ಮ. ಬಾ ಮಾವ, ಮನೆ ಹೋಗೋಣ. ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಬಿಡು. ಡಾಕ್ಟ್ರಮ್ಮ ಇಲ್ದಿರ ಮನೆ ಸ್ಮಶಾನ. ಹೊರಟೋಗು. ಮಾವ, ದಯವಿಟ್ಟು ಹೊರಟೋಗು ಅಂದೆ. ನಮ್ಮಪ್ಪಂಗೆ ಸರಿಯಾಗಿ ಬುದ್ಧಿ ಕಲಿಸಿ ನಮ್ಮ ಮಾವನ್ನು ಡಾಕ್ಟ್ರಮ್ಮನು ಒಂದ್ ಮಾಡ್ಬೇಕು. ಅದಕ್ಕಿರೋದು ಒಂದೇ ದಾರಿ. ನಾನಿನ್ನೂ ಮೈನೇರ್ದಿಲ್ಲ ಅನ್ನೋ ವಿಷಯನ ಆಧಾರವಾಗಿ ಇಟ್ಕೊಂಡು ಪಂಚಾಯಿತಿ ಸೇರಿಸಿ ನಮ್ಮಪ್ಪಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಮ್ಮ ತಾಯಿ, ಇನ್ನೊಂದೆರಡು ದಿನ ತಡವಾಗಿ ನಾನು ದೊಡ್ಡೋಳಾಗ್ಬಾರ್ದಾಗಿತ್ತಾ? ನಾನ್ ದೊಡ್ಡೋಳಾಗಿರೋ ವಿಷಯ ನಿನ್ ಹೊಟ್ಟೆಲೇ ಇಟ್ಕೋ ತಾಯಿ, ನಿನ್ ಹೊಟ್ಟೆಲೇ ಇಟ್ಕೋ. ಇದೇ ಕಾರಣವಾಗಿಟ್ಕೊಂಡು ದೂರ ದೂರ ಆಗಿರೋ ನಮ್ಮ ಮಾವನ್ನು ಡಾಕ್ಟ್ರಮ್ಮನು ಒಂದ್ ಮಾಡ್ಬೇಕು.
ಅಲ್ಲಿವರೆಗೂ ನಾನು ಮೈ ನೆರೆದಿಲ್ಲ. ಕೇಳ್ರಪ್ಪೋ ಕೇಳಿ, ಇವತ್ 3 ಗಂಟೆಗೆ ದೊಡ್ಡ ಬುದ್ಧಿ ನಂಜೇಗೌಡ್ರ ಮೇಲೆ ಪಂಚಾಯತಿ ಐತೆ. ಅಪ್ಪನ ಮೇಲೆ ಮಗಳೇ ಪಂಚಾಯತಿ ಕರೆದವಳೆ. ಎಲ್ರು ಬಂದವ್ರೇನಪ್ಪ ನಮ್ಮೂರ್ನವರು? ಸದ್ದು ಸದ್ದು ಸದ್ದು, ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಧೈರ್ಯವಾಗಿ ಹೇಳಮ್ಮ. ಸ್ವಾಮಿ, ನಮ್ ತಂದೆ ಮಾಡಿದ ತಪ್ಪುಗಳೆಲ್ಲ ನಿಮಗ್ ಗೊತ್ತೇ ಇದ್ರು ಊರಿನ ಮಾನ ಹೋಗುತ್ತೆ ಅಂತ ನಿಮ್ ಹೊಟ್ಟೆಲ್ ಹಾಕೊಂಡ್ ಬಂದಿದ್ದೀರಾ ಅಂತ ನನಗ್ ಗೊತ್ತು. ಈಗ ನಾನು ನಿಜ ಹೇಳ್ತೀನಿ. ಯಮುನಾ, ನಂಜೇಗೌಡ್ರೆ, ಇದು ಪಂಚಾಯತಿ. ಇಲ್ಲಿ ಸೇರಿದವರು ಯಾರೇ ಆಗಿರ್ಲಿ ಅವ್ರು ಹೇಳೋದನ್ನ ಶಾಂತಿಯಿಂದ ಕೇಳ್ಬೇಕು. ನೀನ್ ಹೇಳು ತಾಯಿ. ಊರ್ ಹಬ್ಬ ಮಾಡೋ ನೆಪದಲ್ಲಿ ನನ್ನ ಜ್ಞಾನ ತಪ್ಸಿ ಬೊಂಬೆ ಇಡೋ ಜಾಗದಲ್ಲಿ ನನ್ನನ್ನು ಕೂರ್ಸಿ ನನಗೆ ಮೋಸದ ಮದ್ವೆ ಮಾಡಿದ್ರು. ನಾನಿನ್ನು ಮೈ ನೆರೆದಿಲ್ಲ. ಇನ್ನೂ ಮೈ ನೆರೆದೇ ಇರೋ ಹುಡುಗಿ ಹೇಗ್ ಮದ್ವೆ ಮಾಡ್ಕೊಳಕ್ ಸಾಧ್ಯ? ಕಾನೂನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ನಂಗೂ ನಮ್ಮ ಮಾವ ಭೈರವಂಗೂ ಹೇಗಾದ್ರೂ ನ್ಯಾಯ ದೊರಕಿಸ್ಕೊಡಿ. ಇದಕ್ಕೇನು ಉತ್ತರ ಹೇಳ್ತೀರಾ ನಂಜೇಗೌಡ್ರೆ? ಇಡೀ ಊರೇ ಕೊಚ್ಚೋದ್ರು, ನನ್ನ ಆಸ್ತಿನ ಮಾತ್ರ ಬೇರೆಯವ್ರ ಪಾಲಾಗಕ್ ಬಿಡಕ್ಕಿಲ್ಲ. ನೀವೇನ್ರೋ ತೀರ್ಮಾನ ಕೊಡೋದು? ನಿಮ್ಮ ಪಂಚಾಯತಿ ನನ್ನ ಎಡಗಾಲಿನ ಎಕ್ಕಡಕ್ಕೆ ಸಮಾನ. ಥೂ, ದೇವಸ್ಥಾನದಂಗಿರುವಂತ ಪಂಚಾಯತಿನ ಅವಮಾನ ಮಾಡಿರೋ ನಿಮ್ಮನ್ನ ಯಾರು ಊರೊಳಗೆ ಸೇರಿಸ್ದಂಗೆ ನಿಮಗ್ ಬಹಿಷ್ಕಾರ ಹಾಕಿದೀವಿ. ಏನಂತೀರ ಬೈರಣ್ಣ? ನೀವು ಊರಿಗೆ ಹಿರಿಯೋರು, ನೀವೇನ್ ತೀರ್ಮಾನ ತಗೊಂತಿರೋ ಅದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಐತೆ. ಏಯ್, ಬರಿಗೈಲಿ ಊರಿಗೆ ಬಂದೆ, ಈಗ ಈ ಊರೇ ನಂದಾಗೈತೆ. ನೀವ್ಯಾರೋ ನನಗ್ ಬಹಿಷ್ಕಾರ ಹಾಕಕ್ಕೆ, ನಾನೇ ನಿಮಗ್ ಬಹಿಷ್ಕಾರ ಹಾಕ್ತೀನಿ. ಏಯ್, ನಮ್ಮ ಅಕ್ಕನ ಜೀವನ ಹಾಳು ಮಾಡಿದೆ, ನನ್ನ ಜೀವನ ನರಕ ಮಾಡ್ಬಿಟ್ಟೆಲ್ಲ.
ಇವನು